ಓಂ ಶಾಂತಿ 31/8/2020 ಬಾಬ್ದಾದಾರವರ ಸಾಕಾರ ಮುರಳಿಯಾಗಿದೆ. मीठे बच्चे बाप से ऑनेस्ट रहो, अपना सच्चा सच्चा चार्ट रखो, किसी को भी दुख ना दो, एक बाप की ಶ್ರೇಷ್ಠ ಮತ್ ಪರ್ ಚಲ್ತೆ ರಹೋ. ಮಧುರರಾದಂತಹ ಮಕ್ಕಳೇ, ತಂದೆ ಹತ್ರ ಪ್ರಾಮಾಣಿಕರಾಗಿರಿ, ತಮ್ಮ ಸತ್ಯವಾದಂತಹ ಚಾರ್ಟನ್ನು ಇಡಿ, ಯಾರಿಗೂ ಕೂಡ ದುಃಖವನ್ನು ಕೊಡಬೇಡಿ, ಒಬ್ಬ ತಂದೆಯ ಶ್ರೇಷ್ಠ ಮತದಂತೆ ನಡೀತಾ ಹೋಗಿ. ಮಧುರರಾದಂತಹ ಮಕ್ಕಳೇ, ತಂದೆಯ ಜೊತೆ ಪ್ರಾಮಾಣಿಕರಾಗಿರಿ, ಸತ್ಯವಾದಂತಹ ಚಾರ್ಟನ್ನು ಇಡಿ, ಯಾರಿಗೂ ಕೂಡ ದುಃಖವನ್ನು ಕೊಡಬೇಡಿ, ಒಬ್ಬ ತಂದೆಯ ಶ್ರೇಷ್ಠ ಮತದಂತೆ ನಡೀತಾ ಹೋಗಿ. ಪ್ರಶ್ನೆ: जो पूरे 84 जन्म लेने वाले हैं उनका पुरुषार्थ क्या होगा? ಯಾರು ಪೂರ್ಣ 84 ಜನ್ಮಗಳನ್ನು ಪಡೆಯುವಂಥವರಿದ್ದಾರೆ, ಅವರ ಪುರುಷಾರ್ಥ ಏನಾಗಿರುತ್ತೆ? ಉತ್ತರ: उनका विशेष पुरुषार्थ नर से नारायण बनने का होगा. ಅವರ ಪುರುಷಾರ್ಥನೇ ಆಗಿರುತ್ತೆ ನರರನ್ನು ನಾರಾಯಣರನ್ನಾಗಿ ಮಾಡುವಂಥದ್ದು. अपनी कर्मेंद्रियों पर उनका पूरा कंट्रोल होगा. ಅವರ ಕರ್ಮೇಂದ್ರಿಯಗಳ ಬಗ್ಗೆ ಪೂರ್ಣ ನಿಯಂತ್ರಣ ಅನ್ನೋದು ಇರುತ್ತೆ. उनकी आंखें क्रिमिनल नहीं होगी. ಅವರ ದೃಷ್ಟಿ ಎಂದಿಗೂ ಕೂಡ ವಿಕಾರಿಯಾಗಿರೋದಿಲ್ಲ. अगर अब तक भी किसी को देखने से विकारी ख्यालात आते हैं, क्रिमिनल आई होती है, तो समझो पूरे 84 जन्म लेने वाली आत्मा नहीं है. ಒಂದು ವೇಳೆ ಇಲ್ಲಿಯವರೆಗೂ ಕೂಡ ಯಾವುದೇ ವಿಕಾರಿ ವಿಚಾರಗಳು ಬರ್ತಾ ಇದೆ, ವಿಕಾರಿ ದೃಷ್ಟಿ ಹೋಗ್ತಾ ಇದೆ ಅಂತಂದರೆ ತಿಳ್ಕೊಳ್ಳಿ, ನಾವು ಪೂರ್ಣ 84 ಜನ್ಮಗಳನ್ನು ತಗೊಳ್ಳುವಂತಹ ಆತ್ಮ ಅಲ್ಲ. ಉತ್ತರ ಆಗಿತ್ತು, ಅವರು ವಿಶೇಷವಾಗಿ ನರರಿಂದ ನಾರಾಯಣರನ್ನಾಗುವಂತಹ ಪುರುಷಾರ್ಥವನ್ನು ಮಾಡ್ತಾರೆ. ಅವರು ಸರ್ವ ಕರ್ಮೇಂದ್ರಿಯಗಳ ಮೇಲೆ ಪೂರ್ಣ ನಿಯಂತ್ರಣವನ್ನು ಉಳ್ಳಂಥವರಾಗಿರ್ತಾರೆ. ಎಂದಿಗೂ ಕೂಡ ವಿಕಾರಿ ದೃಷ್ಟಿ ಅನ್ನೋದು ಹೋಗೋದಿಲ್ಲ. ಒಂದು ವೇಳೆ ಇಲ್ಲಿಯವರೆಗೂ ಕೂಡ ಯಾವುದೇ ವಿಕಾರಿ ವಿಚಾರಗಳು ಬರ್ತಾ ಇದೆ, ವಿಕಾರಿ ದೃಷ್ಟಿ ಹೋಗ್ತಾ ಇದೆ ಅಂತಂದರೆ ತಿಳ್ಕೊಳ್ಳಿ, ನಾವು ಪೂರ್ಣ 84 ಜನ್ಮಗಳನ್ನು ತಗೊಳ್ಳುವಂಥವರಲ್ಲ. ಗೀತ್: ಇಸ್ ಪಾಪ್ ಕಿ ದುನಿಯಾ ಸೆ, ಈ ಪಾಪದ ಪ್ರಪಂಚದಿಂದ ನಮ್ಮನ್ನು ಕರೆದೊಯ್ಯಿ. ಓಂ ಶಾಂತಿ. मीठे मीठे रूहानी बच्चे जानते हैं कि यह पाप की दुनिया है, पुण्य की दुनिया को भी मनुष्य जानते हैं. ಸಿಹಿಯಾದಂತಹ ಆತ್ಮಿಕ ಮಕ್ಕಳಂತೂ ತಿಳ್ಕೊಂಡಿದ್ದಾರೆ, ಇದಾಗಿದೆ ಪಾಪದ ಪ್ರಪಂಚ, ಪುಣ್ಯದ ಪ್ರಪಂಚಕ್ಕೆ ಈಗ ನಾವು ಮನುಷ್ಯರು ಹೋಗ್ತಾ ಇದ್ದೇವೆ. ಮುಕ್ತಿ और जीवन मुक्ति पुण्य की दुनिया को कहा जाता है. ಮುಕ್ತಿ ಹಾಗೂ ಜೀವನ್ ಮುಕ್ತಿ ಇವೆರಡನ್ನೂ ಕೂಡ ಪುಣ್ಯದ ಪ್ರಪಂಚ ಅಂತ ಕರೆಯಲಾಗುತ್ತೆ. ವಹಾ ಪಾಪ್ ಹೋತಾ ನಹಿ, ಅಲ್ಲಿ ಪಾಪ ಅನ್ನೋದು ಇರೋದಿಲ್ಲ. ಪಾಪ್ ಹೋತಾ ಹೇ ದುಃಖಧಾಮ್ ರಾವಣ ರಾಜ್ಯ ಮೇ, ಪಾಪ ಆಗೋದನೆ ಈ ದುಃಖಧಾಮ ರಾವಣ ರಾಜ್ಯದಲ್ಲಿ. ದುಃಖ ದೇನೆ ವಾಲಾ ರಾವಣ ಕೋ ಬಿ ದೇಖಾ, ರಾವಣ ಕೋಯಿ ಚೀಸ್ ನಹಿ ಹೈ, ಫಿರ್ ಬಿ ಎಫಿಜಿ ಜಲಾತೆ ಹೈ. ದುಃಖವನ್ನು ಕೊಡುವಂಥವರು ರಾವಣನ ತೋರಿಸಿದರೆ, ಆದರೆ ರಾವಣ ಅಂತ ಯಾರು ಕೂಡ ಇಲ್ಲ, ಆದರೆ ರಾವಣನ ಚಿತ್ರವನ್ನು ಮಾಡಿ ಅದನ್ನು ಸುಡ್ತಾರೆ. ಬಾಪ್ ಜಾನ್ತೆ ಹೇ ಇಸ್ ಸಮಯ ರಾವಣ ರಾಜ್ಯ ಮೇ ಹೈ, ಪರಂತು ಕಿನಾರಾ ಕಿಯಾ ಹುವಾ ಹೈ. ಮಕ್ಕಳಿಗೆ ಇವಾಗ ಗೊತ್ತಿದೆ ಇದು ರಾವಣ ರಾಜ್ಯ ಆಗಿದೆ ಅಂತ, ಆದರೆ ನಾವು ಈ ರಾವಣ ರಾಜ್ಯದಿಂದ ಭಿನ್ನರಾಗಿದ್ದೀವಿ, ದೂರ ಹೋಗಿದ್ದೀವಿ. ಹಮ್ ಅಭಿ ಪುರುಷೋತ್ತಮ ಸಂಗಮ ಯುಗ ಪರ್ ಹೈ, ನಾವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀವಿ. बच्चे जब यहाँ आते हैं तो बुद्धि में यह है हम उस बाप के पास जाते हैं जो हमको मनुष्य से देवता बनाते हैं. ಮಕ್ಕಳಿಗಂತೂ ಗೊತ್ತಿದೆ, ನಾವಂತೂ ಬುದ್ಧಿಯಿಂದ ಅಲ್ಲಿಗೆ ಹೋಗ್ತೇವೆ ಎಲ್ಲಿ ತಂದೆ ಇರ್ತಾರೆ, ನಾವಂತೂ ಈಗ ಮನುಷ್ಯರಿಂದ ದೇವತೆಗಳಾಗ್ತಾ ಇದ್ದೇವೆ. ಸುಖಧಾಮ್ ಕಾ ಮಾಲೀಕ್ ಬನಾತೆ ಹೈ, ನಮ್ಮ ತಂದೆ ನಮ್ಮನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. सुखधाम का मालिक बनाने वाला कोई ब्रह्मा नहीं है, कोई भी देहदारी नहीं है. ಸುಖಧಾಮದ ಮಾಲೀಕರನ್ನಾಗಿ ಮಾಡುವಂಥವರು ಯಾವುದೇ ಬ್ರಹ್ಮನೂ ಕೂಡ ಅಲ್ಲ ಅಂತಂದರೆ ಯಾವುದೇ ದೇಹದಾರಿಗಳು ಕೂಡ ಅಲ್ಲ. ವಹ ಹೈ ಹಿ ಶಿವಬಾಬಾ ಜಿಸ್ಕೋ ದೇಹ ನಹಿ ಹೈ. ಸುಖಧಾಮದ ಮಾಲೀಕರನ್ನಾಗಿ ಮಾಡುವಂಥವ್ರಂತೂ ಶಿವಬಾಬಾನೇ ಆಗಿದ್ದಾರೆ, ಅವ್ರಿಗೆ ದೇಹ ಅನ್ನೋದು ಇಲ್ಲ. देह तुमको भी नहीं थी, परंतु तुम फिर देह लेकर जन्म मरण में आते हो तो तुम समझते हो हम देहत के बाप पास जाते हैं.
ಈಗ ಶಿವಬಾಬು ಅವ್ರು ಹೇಳ್ತಾರೆ, ದೇಹ ಅನ್ನೋದು ತಮಗೂ ಕೂಡ ಇರಲಿಲ್ಲ, ಆದರೆ ತಾವು ಈ ಶರೀರದ ಜನ್ಮ ಮರಣ ಚಕ್ರದಲ್ಲಿ ಬಂದು ಈಗ ತಾವು ತಿಳ್ಕೊಂಡಿದ್ದೀರಾ, ಆ ಒಂದು ಪಾರಲೌಕಿಕ ತಂದೆಯ ಹತ್ರ ನಾವು ಹೋಗ್ತೇವೆ. ವಹ ಹಮ್ಕೋ ಶ್ರೇಷ್ಠ ಮತ ದೇತೆ ಹೈ, ಅವರು ನಮಗೆ ಶ್ರೇಷ್ಠ ಮತವನ್ನು ಕೊಡ್ತಾರೆ. ತುಮ್ ಐಸಾ ಪುರುಷಾರ್ಥ ಕರ್ನೆ ಸೆ ಸ್ವರ್ಗ ಕಾ ಮಾಲೀಕ್ ಬನ್ ಸಕೆಂಗೆ, ತಾವು ಇಂತಹ ಒಂದು ಪರಿಶ್ರಮ ಪಡೋದ್ರಿಂದ ತಾವು ಸ್ವರ್ಗಕ್ಕೆ ಮಾಲೀಕರಾಗಲಿಕ್ಕೆ ಸಾಧ್ಯ. ಸ್ವರ್ಗ ಕೋತೋ ಸಬ್ ಯಾದ್ ಕರ್ತೆ ಹೇ, ಸ್ವರ್ಗವನ್ನಂತೂ ಎಲ್ಲರೂ ಕೂಡ ನೆನಪು ಮಾಡ್ತಾರೆ. ಸಮಜ್ತೆ ಹೇ ನಯಿ ದುನಿಯಾ ಜರೂರ್ ಹೇ, ತಿಳ್ಕೊಳ್ತಾರೆ ಅವಶ್ಯಕವಾಗಿ ಹೊಸ ಪ್ರಪಂಚ ಅನ್ನೋದು ಇದೆ. ವ ಬಿ ಜರೂರ್ ಕೋಯಿ ಸ್ಥಾಪನ್ ಕರ್ನೆ ವಾಲಾ ಹೇ, ಆ ಹೊಸ ಪ್ರಪಂಚವನ್ನು ಕೂಡ ಯಾರಾದರೂ ಸ್ಥಾಪನೆ ಮಾಡುವಂಥವ್ರು ಇದ್ದಾರೆ. ನರ್ಕ ಬಿ ಕೋಯಿ ಸ್ಥಾಪನ್ ಕರ್ತೆ ಹೇ, ನರ್ಕನೂ ಕೂಡ ಯಾರೋ ಸ್ಥಾಪನೆ ಮಾಡ್ತಾರೆ. तुम्हारा सुखधाम का पार्ट कब पूरा होता है वह भी तुम जानते हो, ನಮ್ಮ ಸುಖಧಾಮದ ಪಾತ್ರ ಯಾವಾಗ ಮುಕ್ತಾಯ ಆಗುತ್ತೆ ಇದು ಕೂಡ ನಾವು ತಿಳ್ಕೊಂಡಿದ್ದೇವೆ. ಫಿರ್ ರಾವಣ ರಾಜ್ಯ ಮೇ ತುಮ್ ದುಃಖಿ ಹೋನೆ ಲಗ್ತೆ ಹೋ, ನಂತರ ರಾವಣ ರಾಜ್ಯದಲ್ಲಿ ನಾವು ದುಃಖಿತರಾಗಲಿಕ್ಕೆ ಶುರು ಆಗ್ತೇವೆ. ಇಸ್ ಸಮಯ ಯಹ ಹೇ ದುಃಖಧಾಮ್, ಈ ಸಮಯದಲ್ಲಿ ಇದಾಗಿದೆ ದುಃಖಧಾಮ. ಬಲ್ ಕಿತನೆ ಭಿ ಕರೋಡ್ಪತಿ ಪದಂಪತಿ ಹೋ ಪರಂತು ಪತಿತ್ ದುನಿಯಾ ತೋ ಜರೂರ್ ಕಹೆಂಗೇನಾ, ಹೌದು, ಎಷ್ಟೇ ಕೋಟ್ಯಾಧೀಶ್ವರರಾಗಿರ್ಬೋದು, ಲಕ್ಷಾಧೀಶ್ವರರಾಗಿರ್ಬೋದು, ಆದರೆ ಇದಂತೂ ಪತಿತ ಪ್ರಪಂಚ ಅಂತಲೇ ಕರೀಲಾಗತ್ತೆ ತಾನೆ. ಯ ಕಂಗಾಲ್ ದುನಿಯಾ ದುಃಖಿ ದುನಿಯಾ ಹೇ, ಇದಂತೂ ಭಿಖಾರಿ ಪ್ರಪಂಚ, ದುಃಖಿ ಪ್ರಪಂಚ ಆಗಿದೆ. ಬಲ್ ಕಿತನೆ ಭಿ ಬಡೆ ಬಡೆ ಮಕಾನ್ ಹೇ, ಸುಖ ಕೆ ಸಬ್ ಸಾಧನ್ ಹೇ ತೋ ಭಿ ಕಹೆಂಗೆ ಪತಿತ್ ಪುರಾನಿ ದುನಿಯಾ ಹೇ, ಹೌದು, ಎಷ್ಟೇ ದೊಡ್ಡ ದೊಡ್ಡ ಮಹಲನ್ನು ಇಟ್ಕೊಂಡಿರ್ಬೋದು, ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಇರ್ಬೋದು, ಸುಖದ ಸಾಧನೆಗಳೆಲ್ಲವೂ ಇರ್ಬೋದು, ಆದರೆ ಹೇಳಲಾಗತ್ತೆ ಪತಿತ ಪ್ರಪಂಚ ಅಂತ. ವಿಷಯ ವೈತರಣಿ ನದಿ ಮೇ ಗೋತೆ ಖಾತೆ रहते हैं, ಈ ಒಂದು ವಿಷಯ ವೈತರಣಿಯ ನದಿಯಲ್ಲಿ ಮುಳುಗು ಎದ್ದು ಪಲ್ಟಿಯನ್ನು ಹೊಡಿತಾನೆ ಇರ್ತಾರೆ. ಯಹ ಭಿ ನಹಿ ಸಮಜ್ತೆ ಕಿ ವಿಕಾರ ಮೇ ಜಾನಾ ಪಾಪ ಹೈ, ಇದು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ ವಿಕಾರದಲ್ಲಿ ಹೋಗೋದು ಪಾಪ ಆಗಿದೆ ಅಂತ. कहते हैं इसके बिगर सृष्टि ವೃದ್ಧಿ ಕೋ ಕೈಸೆ ಪಾಯೇಗಿ, ಹೇಳ್ತಾರೆ ಇದರ ಹೊರತು ಈ ಸೃಷ್ಟಿ ವೃದ್ಧಿ ಅನ್ನೋದು ಹೇಗೆ ತಾನು ಹೊಂದುತ್ತೆ. ಬುಲಾತೆ ಬಿ ಹೇ ಭಗವಾನ್ ಹೇ ಪತಿತ್ ಪಾವನ್ ಆಕರ್ ಇಸ್ ಪತಿತ್ ದುನಿಯಾ ಕೋ ಪಾವನ್ ಬನಾವು, ಮತ್ತೆ ಕರೀತಾರೆ ಹೇ ಭಗವಂತ, ಹೇ ಪತಿತ ಪಾವನ, ಬಂದು ಈ ಪತಿತ ಪ್ರಪಂಚವನ್ನು ಪಾವನವನ್ನಾಗಿ ಮಾಡು ಅಂತ. ಆತ್ಮ ಕೇತಿ ಹೇ ಶರೀರ ದ್ವಾರ, ಆತ್ಮ ಇದನ್ನು ಹೇಳುತ್ತೆ ಈ ಶರೀರದ ಮೂಲಕ. ಆತ್ಮ ಹಿ ಪತಿತ್ ಬನಿ ಹೇ ತಬ್ ತೋ ಪುಕಾರ್ತಿ ಹೇ, ಆತ್ಮನೇ ಪತಿತ ಆಗಿದೆ, ಅದಕ್ಕಾಗಿಯೇ ಕೂಗುತ್ತೆ, ಕರೆಯುತ್ತೆ. ಸ್ವರ್ಗ ಮೇ ಏಕ್ ಭಿ ಪತಿತ್ ಹೋತಾ ನಹಿ, ಸ್ವರ್ಗದಲ್ಲಂತೂ ಯಾರು ಕೂಡ ಪತಿತರು ಇರಲಿಕ್ಕೆ ಸಾಧ್ಯ ಇಲ್ಲ. ತುಮ್ ಬಚ್ಚೆ ಜಾನ್ತೆ ಹೋ ಕಿ ಸಂಗಮ್ ಯುಗ್ ಪರ್ ಜೋ ಅಚ್ಚೆ ಪುರುಷಾರ್ಥಿ ಹೇ ವಹಿ ಸಮಜ್ತೆ ಹೇ ಕಿ ಹಮ್ನೆ 84 ಜನ್ಮ ಲಿಯೇ ಹೇ, ಫಿರ್ ಇನ್ ಲಕ್ಷ್ಮೀ ನಾರಾಯಣ್ ಕೆ ಸಾಥ್ ಹಿ ಹಮ್ ಸತ್ಯುಗ್ ಮೇ ರಾಜ್ಯ ಕರೆಂಗೆ. ತಾವು ಮಕ್ಕಳಿಗಂತೂ ಗೊತ್ತಿದೆ, ಈ ಸಂಗಮ ಯುಗದಲ್ಲೇ ನಾವು ಚೆನ್ನಾಗಿ ಪುರುಷಾರ್ಥವನ್ನು ಮಾಡ್ತೀವಿ ಅಂತಂದರೆ ನಾವೇ 84 ಜನ್ಮವನ್ನು ಪಡಿತೀವಿ. ನಂತರ ಈ ಲಕ್ಷ್ಮೀ ನಾರಾಯಣರ ಜೊತೆ ಸತ್ಯುಗದಲ್ಲಿ ರಾಜ್ಯವನ್ನು ಮಾಡ್ತೇವೆ. ಏಕ್ ನೇ ತೋ 84 ಜನ್ಮ ನಹಿ ಲಿಯೇ ಹೇನ, ಒಬ್ಬರೇ 84 ಜನ್ಮವನ್ನು ಪಡ್ಕೊಂಡಿರೋದಿಲ್ಲ ತಾನೆ. ರಾಜಾ ಕೆ ಸಾಥ್ ಪ್ರಜಾ ಭಿ ಚಾಹಿಯೇ, ರಾಜನ ಜೊತೆಗೆ ಪ್ರಜೆಗಳು ಕೂಡ ಬೇಕು. ವ ಬ್ರಾಹ್ಮಣೋ ಮೇ ಬಿ ನಂಬರ್ವಾರ್ ಹೇ, ಆ ಬ್ರಾಹ್ಮಣರಲ್ಲೂ ಕೂಡ ಅನುಕ್ರಮವಾಗಿರ್ತಾರೆ. ಕೋಯಿ ರಾಜ ರಾಣಿ ಬಂತೆ ಹೇ ಕೋಯಿ ಪ್ರಜಾ, ಕೆಲವರು ರಾಜ ರಾಣಿಯರಾಗ್ತಾರೆ, ಕೆಲವರು ಪ್ರಜೆಗಳಾಗ್ತಾರೆ. ಬಾಪ್ ಕೇತೆ ಹೇ ಬಚ್ಚೆ ಅಭಿ ಹಿ ತುಮ್ಹೇ ದೈವಿ ಗುಣ ಧಾರಣ್ ಕರ್ನಿ ಹೇ, ತಂದೆ ಹೇಳ್ತಾರೆ ಮಕ್ಕಳೇ ತಾವು ಈಗ ದೈವಿ ಗುಣವನ್ನು ಧಾರಣೆ ಮಾಡಬೇಕಾಗಿದೆ. ಯ ಆಂಕೆ ಕ್ರಿಮಿನಲ್ ಹೇ ಕೋಯಿ ಕೋ ದೇಖ್ನೆ ಸೆ ವಿಕಾರಿ ಕಿ ದೃಷ್ಟಿ ಜಾತಿ ಹೇ ತೋ ಉಸ್ಕೆ 84 ಜನ್ಮ ನಹಿ ಹೋಂಗೆ, ಈ ಕಣ್ಣುಗಳು ವಿಕಾರಿಯಾಗಿದೆ ಅಂತಂದರೆ, ಯಾರನ್ನಾದರೂ ನೋಡ್ತಾರೆ ಅಂತಂದರೆ ಈ ಒಂದು ವಿಕಾರಿ ದೃಷ್ಟಿ ಹೋಗುತ್ತೆ ಅಂತಂದರೆ ಅವರು 84 ಜನ್ಮಗಳನ್ನು ಪಡೆಯೋದಿಲ್ಲ. ವ ನರ್ಸೆ ನಾರಾಯಣ್ ಬನ್ ನಹಿ ಸಕೆಂಗೆ, ಅವರು ನರರಿಂದ ನಾರಾಯಣರಾಗಲಿಕ್ಕೆ ಸಾಧ್ಯ ಇಲ್ಲ. ಜಬ್ ಇನ್ ಆಂಕೋಂ ಪರ್ ಜೀತ್ ಪಾಲೆಂಗೆ ತಪ್ ಕರ್ಮಾತೀತ್ ಅವಸ್ಥಾ ಹೋಗಿ, ಯಾವಾಗ ಈ ಕಣ್ಣುಗಳ ಮೇಲೆ ವಿಜಯವನ್ನು ಪಡಿತೀರ ಆಗ ಕರ್ಮಾತೀತ ಸ್ಥಿತಿ ಅನ್ನೋದು ಆಗತ್ತೆ. ಸಾರಾ ಮದಾರ್ ಆಂಕೋಂ ಪರ್ ಹೇ ಆಂಕೆ ಹಿ ಧೋಖಾ ದೇತಿ ಹೇ, ಎಲ್ಲದರ ಆಧಾರ ಈ ಕಣ್ಣುಗಳ ಮೇಲೆ ಆಧಾರಿತವಾಗಿದೆ, ಈ ಕಣ್ಣುಗಳೇ ಮೋಸ ಮಾಡುತ್ತೆ. ಆತ್ಮ ಇನ್ ಕಿಟಕಿಯೋ ಸೆ ದೇಖ್ತಿ ಹೇ ಇಸ್ಮೇ ತೋ ಡಬಲ್ ಆತ್ಮ ಹೇ, ಈ ಆತ್ಮ ಈ ಒಂದು ಕಿಟಕಿ ಯಾವುದು ಕಣ್ಣಿದೆ ಇದರಿಂದ ನೋಡುತ್ತೆ,
ಈ ಶರೀರದಲ್ಲಿ ಬ್ರಹ್ಮನ ತನುವಿನಲ್ಲಂತೂ 2 ಆತ್ಮಗಳಿದೆ. ಬಾಪ್ ಕಿ ಇನ್ ಕಿಟಕಿಯೋ ಸೆ ದೇಖ್ ರಹೆ ಹೇ. ಶಿವಬಾಬಾ ಅವರು ಕೂಡ ಈ ಒಂದು ಕಿಟಕಿಗಳಿಂದ ನೋಡ್ತಾ ಇದ್ದಾರೆ. ಹಮಾರಿ ಬಿ ದೃಷ್ಟಿ ಆತ್ಮ ಪರ್ ಜಾತಿ ಹೇ. ಬ್ರಹ್ಮ ಬಾಬಾ ಹೇಳ್ತಾರೆ, ನಂದು ಕೂಡ ಆತ್ಮಗಳ ಮೇಲೆ ದೃಷ್ಟಿ ಅನ್ನೋದು ಹೋಗುತ್ತೆ. ಬಾಪ್ ಆತ್ಮ ಕೋ ಹಿ ಸಮಜಾತೆ ಹೇ. ಶಿವಬಾಬಾ ಅವರು ಕೂಡ ಆತ್ಮಕ್ಕೇನೆ ತಿಳಿಸ್ಕೊಡ್ತಾರೆ. कहते हैं मैंने भी शरीर लिया है तब बोल सकते हैं. ಶಿವಬಾಬಾ ಅವ್ರು ಹೇಳ್ತಾರೆ, ನಾನು ಕೂಡ ಈ ಶರೀರವನ್ನು ತಗೊಂಡಿದ್ದೀನಿ, ಅದಕ್ಕಾಗಿಯೇ ಮಾತನಾಡ್ಲಿಕ್ಕೆ ಸಾಧ್ಯ. ತುಮ್ ಜಾನ್ತೆ ಹೋ ಬಾಬಾ ಹಮ್ಕೋ ಸುಖ ಕಿ ದುನಿಯಾ ಮೇ ಲೇ ಜಾತೆ ಹೇ. ತಮಗಂತೂ ಗೊತ್ತಿದೆ, ಬಾಬಾ ಅವರು ನಮಗೆ ಸುಖದ ಪ್ರಪಂಚದಲ್ಲಿ ಕರ್ಕೊಂಡೋಗ್ತಾರೆ. ಯಹ್ ಹೇ ರಾವಣ ರಾಜ್ಯ. ಇದಾಗಿದೆ ರಾವಣ ರಾಜ್ಯ. ತುಮ್ನೆ ಇಸ್ ಪತಿತ ದುನಿಯಾ ಸೆ ಕಿನಾರಾ ಕರ್ ಲಿಯಾ ಹೇ. ತಾವಂತೂ ಈ ಪತಿತ ಪ್ರಪಂಚದಿಂದ ದೂರ ಆಗ್ಬಿಟ್ಟಿದ್ದೀರಾ. ಕೋಯಿ ಬಹುತ್ ಆಗೆ ಬಡ್ ಗಯೇ ಹೇ, ಕೋಯಿ ಪಿಛಾಡಿ ಮೇ ಹಟ್ ಗಯೇ ಹೇ. ಕೆಲವರಂತೂ ಬಹಳ ದೂರ ಆಗೋಗ್ಬಿಟ್ಟಿದ್ದಾರೆ, ಇನ್ನು ಕೆಲವರಂತೂ ಸ್ವಲ್ಪ ಕೊನೆಗೆ ದೂರ ಆಗ್ತಾರೆ. ಹರ್ ಏಕ್ ಕೇತೆ ಬಿ ಹೇ ಪಾರ್ ಲಗಾವೋ. ಪ್ರತಿಯೊಬ್ಬರು ಕೂಡ ಹೇಳ್ತಾರೆ, ಈ ಒಂದು ಪತಿತ ಪ್ರಪಂಚದಿಂದ ನಮ್ಮನ್ನು ದೂರ ಕರೆದೊಯ್ಯಿ. ಅಪ್ ಪಾರ್ ತೋ ಜಾಯಂಗೆ ಸತ್ಯುಗ್ ಮೇ. ಈಗ ದೂರ ಹೋಗೋದು ಅಂತಂದರೆ ಸತ್ಯುಗಕ್ಕೆ ಹೋಗ್ತೀವಿ. ಪರಂತು ಮಹಾಪದ್ ಊಂಚ್ ಪಾನಾ ಹೇ ತೋ ಪವಿತ್ರ ಬನ್ನ ಹೇ. ಆದರೆ ಆ ಸತ್ಯುಗದಲ್ಲಿ ಶ್ರೇಷ್ಠ ಪದವಿಯನ್ನು, ಉನ್ನತ ಪದವಿಯನ್ನು ಪಡಿಬೇಕು ಅಂತಂದರೆ ಪವಿತ್ರರಾಗಲೇಬೇಕು. ಮೆಹನತ್ ಕರ್ನಿ ಹೇ. ಬಾಬಾ ಅವ್ರು ಹೇಳ್ತಾರೆ, ಪರಿಶ್ರಮ ಪಡಬೇಕಾಗಿದೆ. ಮುಖ್ಯ ಬಾತ್ ಹೇ ಬಾಪ್ ಕೋ ಯಾದ್ ಕರೋ ತೋ ವಿಕರ್ಮ ವಿನಾಶ್ ಹೋ. ಮುಖ್ಯವಾದಂತಹ ಮಾತಾಗಿದೆ, ತಂದೆಯನ್ನು ನೆನಪು ಮಾಡಿ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಬೇಕು. ಯಹ್ ಹೇ ಪೆಹ್ಲಿ ಸಬ್ಜೆಕ್ಟ್. ಇದಾಗಿದೆ ಮೊಟ್ಟ ಮೊದಲನೇ ವಿಷಯ. ತುಮ್ ಅಭಿ ಜಾನ್ತೆ ಹೋ ಹಮ್ ಆತ್ಮ ಆ್ಯಕ್ಟರ್ ಹೇ. ಈಗ ತಮಗೆ ಗೊತ್ತಿದೆ, ನಾನು ಆತ್ಮ ಅಂತೂ ಪಾತ್ರಧಾರಿಯಾಗಿದ್ದೇನೆ. ಪೆಹಲೆ ಪೆಹಲೆ ಹಮ್ ಸುಖಧಾಮ್ ಮೇ ಆಯೆ, ಫಿರ್ ಅಬ್ ದುಃಖಧಾಮ್ ಮೇ ಆಯೆ ಹೇ. ಮೊಟ್ಟ ಮೊದಲು ನಾವು ಸುಖಧಾಮದಲ್ಲಿ ಬಂದಿದ್ವಿ, ಈಗ ನಂತರ ದುಃಖಧಾಮದಲ್ಲಿ ಬಂದಿದ್ದೇವೆ. ಅಬ್ ಬಾಪ್ ಫಿರ್ ಸುಖಧಾಮ್ ಮೇ ಲೇ ಜಾನೆ ಆಯೆ ಹೇ. ಈಗ ಬಾಬು ಅವ್ರ ನಂತರ ಸುಖಧಾಮಕ್ಕೆ ಕರೆದೊಯ್ಯಲಿಕ್ಕಾಗಿ ಬಂದಿದ್ದಾರೆ. ಕೇತೆ ಹೇ ಮುಜೆ ಯಾದ್ ಕರೋ ಔರ್ ಪವಿತ್ರ ಬನೋ. ಹೇಳ್ತಾರೆ, ನನ್ನನ್ನು ನೆನಪು ಮಾಡಿ ಹಾಗೂ ಪವಿತ್ರರಾಗಿ. ಕೋಯಿ ಕೋಬಿ ದುಃಖ ನಾದೋ. ಯಾರಿಗೂ ಕೂಡ ದುಃಖವನ್ನು ಕೊಡಬೇಡಿ. ಏಕ್ ದೋ ಕೋ ಬಹುತ್ ದುಃಖ ದೇತೆ ರೆಹತೆ ಹೇ. ಒಬ್ಬರು ಇನ್ನೊಬ್ಬರಿಗೆ ಬಹಳಷ್ಟು ದುಃಖವನ್ನು ಕೊಡ್ತಾ ಇರ್ತಾರೆ. ಕೋಯಿ ಮೇ ಕಾಮ್ ಕಾ ಭೂತ್ ಆಯಾ, ಕೋಯಿ ಮೇ ಕ್ರೋಧ ಕಾ ಆಯಾ, ಹಾತ್ ಚಲಾಯ. ಕೆಲವ್ರಿಗೆ ಕಾಮದ ಭೂತ ಬಂತು, ಇನ್ನು ಕೆಲವ್ರಿಗೆ ಕ್ರೋಧದ ಭೂತ ಬಂತು, ಇನ್ನು ಕೆಲವರು ಕ್ರೋಧದಲ್ಲಿ ಬಂದು ಕೈಯನ್ನು ಕೂಡ ಎತ್ತಾರೆ. ಬಾಪ್ ಕಹೆಂಗೆ ಯಹ ತೋ ದುಃಖ ದೇನೆ ವಾಲಿ ಪಾಪಾತ್ಮ ಹೇ. ಅದನ್ನು ನೋಡಿ ಬಾಬೋರ್ ಹೇಳ್ತಾರೆ, ಇವರಂತೂ ದುಃಖವನ್ನು ಕೊಡುವಂತಹ ಪಾಪಾತ್ಮರಾದರು. ಪುಣ್ಯಾತ್ಮ ಕೈಸೆ ಬನೆಂಗೆ. ಈಗ ಪುಣ್ಯಾತ್ಮರು ಹೇಗಾಗ್ತೀರಾ? ಅಬ್ ತಕ್ ಪಾಪ್ ಕರ್ತೆ रहते ಹೇ. ಇಲ್ಲಿಯವರೆಗೂ ಕೂಡ ಪಾಪವನ್ನು ಮಾಡ್ತಾನೆ ಇರ್ತಾರೆ. ಎತ್ತೋ ನಾಮ್ ಬದ್ನಾಮ್ ಕರ್ತೆ ಹೇ. ಇಲ್ಲಿಯವರೆಗೂ ಕೂಡ ಪಾಪವನ್ನು ಮಾಡ್ತಾನೆ ಇರ್ತಾರೆ ಅಂತಂದರೆ ಇವರಂತೂ ತಂದೆಯ ಹೆಸರನ್ನು ಕೆಡಿಸ್ತಾರೆ, ಹಾಳು ಮಾಡ್ತಾರೆ. ಸಬ್ ಕ್ಯಾ ಕಹೆಂಗೆ. ಎಲ್ಲರೂ ಕೂಡ ಏನಂತ ಹೇಳ್ತಾರೆ? ಕೇತೆ ಹೇ ಹಮ್ಕೋ ಭಗವಾನ್ ಪಡಾತೆ ಹೇ. ಅವರೆಲ್ಲ ಕೂಡ ಹೇಳ್ತಾರಂತೆ, ಇವ್ರು ಹೇಳ್ತಾರೆ ನಮಗೆ ಭಗವಂತ ಓದಿಸ್ತಾರೆ ಅಂತ. ಹಮ್ ಮನುಷ್ಯ ಸೇ ದೇವತಾ ವಿಶ್ವಕ್ಕೆ ಮಾಲೀಕ್ ಬಂತೆ ಹೇ. ಹೇಳ್ತೀವಿ ನಾವು ಮನುಷ್ಯರಿಂದ ದೇವತೆಗಳು ವಿಶ್ವಕ್ಕೆ ಮಾಲೀಕರಾಗ್ತೀವಿ ಅಂತ. ವ ಫಿರ್ ಏಸೆ ಕಾಮ್ ಕರ್ತೆ ಹೇ ಕ್ಯಾ. ಅವ್ರು ಯೋಚನೆ ಮಾಡ್ತಾರಂತೆ, ಅವರು ಇಂತಹ ಕೆಲಸ ಮಾಡ್ತಾರಿಯೇ. ಇಸ್ಲಿಯೇ ಬಾಬಾ ಕೇತೆ ಹೇ ರೋಜ್ ರಾತ್ ಮೇ ಅಪ್ನೆ ಕೋ ದೇಖೋ. ಅದಕ್ಕಾಗಿಯೇ ತಂದೆ ಹೇಳ್ತಾರೆ, ದಿನನಿತ್ಯವೂ ಕೂಡ ರಾತ್ರಿ ತಮ್ಮ ಲೆಕ್ಕಾಚಾರವನ್ನು ನೋಡ್ಕೊಳ್ಳಿ. ಅಗರ್ ಸಪೂತ್ ಬಚ್ಚಾ ಹೇ ತೋ ಚಾರ್ಟ್ ಬೇಜೆ. ಒಂದು ವೇಳೆ ಸುಪುತ್ರ ಮಕ್ಕಳಾಗಿದ್ದೇ ಆದರೆ ತಾವು ಚಾರ್ಟನ್ನು ಕಳಿಸಿ. ಬಲ್ ಕೋಯಿ ಚಾರ್ಟ್ ಲಿಖತೆ ಹೇ ಪರಂತು ಸಾಥ್ ಮೇ ಯಹ ಲಿಖತೆ ನಹೀ ಕಿ ಹಮ್ನೆ ಕಿಸ್ಕೋ ದುಃಖ ದಿಯಾ ವಾ ಯಹ ಭೂಲ್ ಕಿ. ಹೌದು, ಕೆಲವರು ಚಾರ್ಟನ್ನು ಬರೀತಾರೆ, ಆದರೆ ಅದರ ಜೊತೆಗೆ ಇದನ್ನು ಬರೆಯೋದಿಲ್ಲ. ಹೌದು, ನಾವು ಇಂಥವ್ರಿಗೆ ದುಃಖ ಕೊಟ್ಟವೋ ಇಲ್ವೋ ಅಥವಾ ಯಾವ್ದಾದ್ರು ತಪ್ಪು ಮಾಡಿದ್ವೋ ಇಲ್ವೋ ಇದನ್ನು ಬರೆಯೋದಿಲ್ಲ. ಯಾದ್ ಕರ್ತೆ ರಹೆ ಅವ್ರ ಕರ್ಮ್ ಉಲ್ಟೆ ಕರ್ತೆ ರಹೆ ಯ ಬಿ ಟೀಕ್ ನಹಿ. ಒಂದು ಕಡೆ ನೆನಪು ಮಾಡ್ತಾ ಇರೋದು, ಇನ್ನೊಂದು ಕಡೆ ತಪ್ಪುಗಳನ್ನು ಮಾಡ್ತಾ ಇರೋದು, ಇದು ಕೂಡ ಸರಿಯಲ್ಲ. ಉಲ್ಟೆ ಕರ್ಮ್ ಕರ್ತೆ ತಬ್ ಹೇ ಜಬ್ ದೇಹ ಅಭಿಮಾನಿ ಬಂದ್ ಪಡ್ತೆ ಹೇ. ತಪ್ಪು ಕರ್ಮ ಯಾವಾಗುತ್ತೆ? ಯಾವಾಗ ದೇಹದ ಅಭಿಮಾನದಲ್ಲಿ ಬರ್ತಾರೆ. ಯ ಚಕ್ರ ಕೈಸೆ ಫಿರ್ತಾ ಹೇ ಯ ತೋ ಬಹುತ್ ಸಹಜ ಹೇ. ಈ ಚಕ್ರ ಹೇಗೆ ಸುತ್ತುತ್ತೆ? ಇದು ಕೂಡ ಬಹಳ ಸಹಜ. ಏಕ್ ದಿನ ಮೇ ಬಿ ಟೀಚರ್ ಬಂದ್ ಸಕ್ತೆ ಹೇ. ಒಂದು ದಿನದಲ್ಲೇ ತಾವು ಶಿಕ್ಷಕರಾಗ್ಬೋದು. ಬಾಪ್ ತುಮಕೋ 84 ಕಾ ರಾಜ್ ಸಮझाते ಹೇ, ಟೀಚ್ ಕರ್ತೆ ಹೇ.
ಶಿವಬಾಬು ಅವರು ನಮಗೆ 84 ಜನ್ಮದ ರಹಸ್ಯವನ್ನು ಕೂಡ ತಿಳಿಸ್ಕೊಡ್ತಾರೆ. ನಮಗೆ ಇದರ ಬಗ್ಗೆ ಶಿಕ್ಷಣವನ್ನು ಕೊಡ್ತಾರೆ. ಫಿರ್ ಜಾಕರ್ ಉಸ್ ಪರ್ ಮನನ್ ಕರ್ನಾ ಹೈ. ಯಾವ ಶಿಕ್ಷಣವನ್ನು ಪಡಿತೀವಿ ಅದರ ಬಗ್ಗೆ ನಂತರ ವಿಚಾರ ಸಾಗರ ಮನನವನ್ನು ಮಾಡಬೇಕು. ಹಮ್ನೆ 84 ಜನ್ಮ ಕೇಸೆ ಲಿಯೆ. ನಾವು ಹೇಗೆ 84 ಜನ್ಮಗಳನ್ನು ಪಡೆದ್ವಿ. ಉಸ್ ಸಿಖಲಾನೆ ವಾಲೆ ಟೀಚರ್ ಸೆ ದೈವಿ ಗುಣ ಭಿ ಜಾಸ್ತಿ ಧಾರಣ ಕರ್ ಲೇತೆ ಹೈ. ಆ ಕಲಿಸುವಂತಹ ಶಿಕ್ಷಕರಿಂದ ದೈವಿ ಗುಣಗಳನ್ನು ಕೂಡ ಹೆಚ್ಚು ಧಾರಣೆ ಮಾಡಿಬಿಡ್ತಾರೆ. ಬಾಬಾ ಸಿದ್ಧ ಕರ್ ಬತ್ಲಾ ಸಕ್ತೆ ಹೈ. ಬಾಬೂರು ಇದನ್ನು ಸಿದ್ಧಿ ಮಾಡಿ ತಿಳಿಸ್ಕೊಡ್ತಾರೆ. ದಿಖಾತೆ ಹೇ ಬಾಬಾ ಹಮಾರ ಚಾರ್ಟ್ ದೇಕೋ. ತೋರಿಸ್ತಾರಂತೆ ಬಾಬಾ ನಮ್ಮ ಚಾರ್ಟನ್ನು ನೋಡಿ. ಹಮ್ನೆ ಜರಾ ಭಿ ಕಿಸ್ಕೋ ದುಃಖ ನಹಿ ದಿಯಾ ಹೈ. ಹೇಳ್ತಾರಂತೆ ನಾವು ಸ್ವಲ್ಪವೂ ಕೂಡ ಯಾರಿಗೂ ದುಃಖವನ್ನು ಕೊಟ್ಟಿಲ್ಲ. ಬಾಬಾ ಕಹೆಂಗೆ ಯ ಬಚ್ಚಾ ತೋ ಬಡಾ ಮೀಠಾ ಹೈ. ಬಾಬೋರು ಹೇಳ್ತಾರಂತೆ ಈ ಮಗು ಅಂತೂ ಬಹಳ ಮಧುರ ಆಗಿದೆ. ಅಚ್ಚಿ ಖುಷ್ಬೂ ನಿಕಲ್ ರಹೆ ಹೈ. ಬಾಬೋರು ಹೇಳ್ತಾರಂತೆ ಯಾರಿಗೂ ದುಃಖವನ್ನು ಕೊಟ್ಟಿಲ್ಲ ಅಂದರೆ ತಿಳ್ಕೊಳ್ತಾರಂತೆ ಬಾಬಾ ಇವರಂತೂ ಬಹಳ ಮಧುರವಾದಂತಹ ಮಗು ಆಗಿದ್ದಾರೆ, ಇವರಿಂದ ಒಳ್ಳೆಯ ಸುಗಂಧ ಅನ್ನೋದು ಬರ್ತಾ ಇದೆ. ಟೀಚರ್ ಬನ್ನ ತೋ ಸೆಕೆಂಡ್ ಕಾ ಕಾಮ್ ಹೈ. ಶಿಕ್ಷಕರಾಗೋದಂತೂ ಕ್ಷಣದ ಮಾತಾಗಿದೆ, ಕೆಲಸ ಆಗಿದೆ. ಟೀಚರ್ ಸೆ ಭಿ ಸ್ಟೂಡೆಂಟ್ ಯಾದ್ ಕಿ ಯಾತ್ರಾ ಮೇ ತೀಕೆ ನಿಕಲ್ ಜಾತೆ ಹೈ. ಶಿಕ್ಷಕರಿಗಿಂತಲೂ ಕೂಡ ವಿದ್ಯಾರ್ಥಿಗಳು ನೆನಪಿನ ಯಾತ್ರೆಯಲ್ಲಿ ಬಹಳ ತೀಕ್ಷ್ಣವಾಗಿ ಮುಂದೆ ಹೊಟ್ಟೋಗ್ತಾರೆ. तो टीचर से भी ऊंच पद पाएंगे. ಆಗ ಶಿಕ್ಷಕರಿಗಿಂತಲೂ ಕೂಡ ಶ್ರೇಷ್ಠವಾದಂತಹ ಪದವಿಯನ್ನು ಪಡಿತಾರೆ. ಬಾಬಾ तो पूछते हैं किसको ಟೀಚ್ करते हो. ಬಾಬೋರ್ ಕೇಳ್ತಾರಂತೆ ತಾವು ಯಾರಿಗಾದ್ರೂ ಶಿಕ್ಷಣವನ್ನು ಕೊಡ್ತೀರಾ. ರೋಜ್ ಶಿವಕೆ ಮಂದಿರ್ ಮೇ ಜಾಕರ್ ಟೀಚ್ ಕರೋ. ಬಾಬೋರ್ ಹೇಳ್ತಾರೆ ದಿನನಿತ್ಯವೂ ಕೂಡ ಶಿವನ ಮಂದಿರದಲ್ಲಿ ಹೋಗಿ ಕೊಡಿ ಶಿಕ್ಷಣವನ್ನು. ಶಿವಬಾಬಾ ಕೇಸೆ ಆಕರ್ ಸ್ವರ್ಗಕ್ಕೆ ಸ್ಥಾಪನಾ ಕರ್ತೆ ಹೈ. ತಿಳಿಸ್ಕೊಡ್ಬೇಕಂತೆ ಹೇಗೆ ಶಿವಬಾಬಾ ಅವ್ರು ಬಂದು ಸ್ವರ್ಗದ ಸ್ಥಾಪನೆಯನ್ನು ಮಾಡ್ತಾರೆ. ಸ್ವರ್ಗಕ ಮಾಲೀಕ್ ಬನಾತೆ ಹೈ. ಅವ್ರು ಹೇಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ಸಮಜಾನ ಬಹುತ್ ಹಿ ಸಹಜ್ ಹೈ. ಇದನ್ನು ತಿಳಿಸ್ಕೊಡೋದಂತೂ ಬಹಳ ಸಹಜ. ಬಾಬಾ ಕೋ ಚಾರ್ಟ್ ಬೇಚ್ ದೇತೆ ಹೈ. ಬಾಬಾ ಹಮಾರಿ ಅವಸ್ಥಾ ಏಸಿ ಹೈ. ಬಾಬಾ ಅವ್ರಿಗೆ ಚಾರ್ಟನ್ನು ಕಳಿಸ್ತಾರಂತೆ ಬಾಬಾ ನಮ್ಮ ಸ್ಥಿತಿ ಹೀಗಿದೆ. ಬಾಬಾ ಪೂछते हैं बच्चे कोई विक्रम तो नहीं करते हो. ಬಾಬಾ ಅವ್ರು ಕೇಳ್ತಾರೆ ಮಕ್ಕಳೇ ತಾವು ಯಾವುದೇ ವಿಕರ್ಮವನ್ನು ಮಾಡೋದಿಲ್ಲ ತಾನೆ. ಕ್ರಿಮಿನಲ್ ಐ ಉಲ್ಟಾ ಸುಲ್ಟಾ ಕಾಮ್ ತೋ ನಹಿ ಕರಾತಿ ಹೈ. ಈ ಒಂದು ವಿಖಾರಿ ದೃಷ್ಟಿ ನಮ್ಮ ಕೈಯಿಂದ ಅಲ್ಲಸಲ್ಲದೆ ಇರುವಂತಹ ಕೆಲಸಗಳನ್ನು ಮಾಡಿಸೋದಿಲ್ಲ ತಾನೆ. ಅಪ್ನೆ ಮ್ಯಾನರ್ಸ್ ಕ್ಯಾರೆಕ್ಟರ್ಸ್ ದೇಖ್ನೆ ಹೈ. ನಮ್ಮ ನಡತೆ ನಮ್ಮ ಗುಣಗಳನ್ನು ನೋಡ್ಕೊಳ್ಬೇಕಾಗಿದೆ. ಚಾಲ್ ಚಲನ್ ಕಾ ಸಾರಾ ಮದಾರ್ ಆಂಖೋಂ ಪರ್ ಹೈ. ನಮ್ಮ ನಡವಳಿಕೆ ಇದೆಲ್ಲವೂ ಕೂಡ ಆಧಾರ ಕಣ್ಣುಗಳ ಮೇಲೆ ಆಧಾರಿತ ಆಗಿದೆ. ಆಂಕೆ ಅನೇಕ ಪ್ರಕಾರ ಸೆ ಧೋಖಾ ದೇತಿ ಹೈ. ಈ ಕಣ್ಣುಗಳು ಅನೇಕ ಪ್ರಕಾರದಲ್ಲಿ ಮೋಸ ಮಾಡುತ್ತೆ. ಜರಾ ಭಿ ಬಿಗರ್ ಪೂಛೆ ಚೀಸ್ ಉಟಾಕರ್ ಖಾಯಾ ತೋ ಭಿ ಪಾಪ್ ಬನ್ ಜಾತಾ ಹೈ ಕ್ಯೂಂಕಿ ಬಿಗರ್ ಚುಟ್ಟಿಸ್ಕೆ ಉಟಾಯಿನ. ಯಾವ್ದಾದ್ರು ನೋಡಿದ್ರಿ ಕೇಳಲಿಲ್ಲ ಮಾಡಲಿಲ್ಲ ಕೇವಲ ಅದನ್ನು ತಗೊಂಡು ತಿಂದ್ಬಿಟ್ರಿ. ಬಾಬೋರ್ ಹೇಳ್ತಾರೆ ಕೇಳಲಿಲ್ಲ ಮಾಡಲಿಲ್ಲ ಏನು ಕೇಳ್ದಿರ ಮಾಡಿದ್ರಿ ಅಂತಂದರೆ ಅದು ಕೂಡ ಪಾಪ ಆಗೋಗ್ಬಿಡುತ್ತೆ. ಯಹಾ ಕಾಯ್ದಾ ಬಹುತ್ ಹೈ. ಇಲ್ಲಿ ಬಹಳಷ್ಟು ನಿಯಮ ಅನ್ನೋದಿದೆ. ಶಿವಬಾಬಾ ಕಾ ಯಜ್ಞ ಹೇನಾ. ಇದು ಶಿವಬಾಬಾ ಅವರ ಯಜ್ಞ ಆಗಿದೆ ತಾನೆ. ಚಾರ್ಜ್ ವಾಲಿಕೆ ಬಿಗರ್ ಪೂಛೆ ಚೀಸ್ ಕಾ ನಹಿ ಸಕ್ತೆ. ಯಾರು ಜವಾಬ್ದಾರರಾಗಿದ್ದಾರೆ ಅವರನ್ನು ಕೇಳ್ದಿರ ತಗೊಂಡು ತಿಂದ್ಬಿಟ್ರೆ ಇದು ಸರಿಯಲ್ಲ. ಏಕ್ ಖಾಯೆಂಗೆ ತೋ ಅವ್ರು ಭಿ ಏಸೆ ಕರ್ನೆ ಲಗ್ ಪಡೆಂಗೆ. ಒಬ್ಬರು ತಿಂತಾರೆ ಅಂತಂದರೆ ಅವರನ್ನು ನೋಡಿ ಎಲ್ಲರೂ ಕೂಡ ತಿನ್ನಲಿಕ್ಕೆ ಶುರು ಮಾಡ್ತಾರೆ. ವಾಸ್ತವ ಮೇ ಯಹಾ ಕೋಯಿ ಚೀಸ್ ತಾಲೆ ಕೆ ಅಂದರ್ ರಖ್ನೆ ಕಿ ದರ್ಕಾರ್ ನಹಿ ಹೈ. ವಾಸ್ತವಿಕವಾಗಿ ಇಲ್ಲಿ ಯಾವುದೇ ವಸ್ತುಗಳನ್ನು ಲಾಕರ್ನಲ್ಲಿ ಇಡುವಂತಹ ಅವಶ್ಯಕತೆ ಇಲ್ಲ. ಲಾ कहता है इस घर के अंदर किचन के सामने कोई भी अपवित्र आने नहीं चाहिए. ನಿಯಮ ಹೇಳುತ್ತೆ ಮನೆ ಒಳಗಡೆ ಅಡುಗೆ ಮನೆಯಲ್ಲಿ ಯಾರೂ ಕೂಡ ಅಪವಿತ್ರರು ಬರುವ ಹಾಗಿಲ್ಲ. ಬಾಹರ್ ಮೇ ತೋ ಅಪವಿತ್ರ ಪವಿತ್ರ ಕಾ ಸವಾಲ್ ಹಿ ನಹಿ. ಹೊರಗಡೆ ಪ್ರಪಂಚದಲ್ಲಂತೂ ಪವಿತ್ರರು ಅಪವಿತ್ರರ ಪ್ರಶ್ನೆನೇ ಇಲ್ಲ. ಪರಂತು ಪತಿತ್ ತೋ ಅಪ್ನೆ ಕೋ ಕೇತೆ ಹೆನಾ. ಆದರೆ ತಮ್ಮನ್ನು ತಾವು ಪತಿತರು ಅಂತ ಹೇಳ್ತಾರಲ್ವಾ. ಸಬ್ ಪತಿತ್ ಹೈ. ಎಲ್ಲರೂ ಕೂಡ ಪತಿತರೇ ಆಗಿದ್ದಾರೆ. कोई वल्लभचारी को अथवा शंकराचार्य को हाथ लगा ना सके क्योंकि वह समझते हैं हम पावन या पतित है. ಯಾವುದೇ ವಲ್ಲಭಚಾರಿಗಳು ಅಥವಾ ಶಂಕರಾಚಾರ್ಯಚಾರಿಗಳು ಇರ್ತಾರೆ ಅಂತಂದರೆ ಅವರನ್ನು ಯಾರು ಕೂಡ ಮುಟ್ಟೋ ಹಾಗಿಲ್ಲ. ಯಾಕೆಂತಂದರೆ ಅವ್ರು ತಿಳ್ಕೊಳ್ತಾರೆ ಅವರು ಬಹಳ ಪಾವನರು, ಬೇರೆ ಎಲ್ಲರೂ ಕೂಡ ಪತಿತರು. ಬಲ್ ಯಹಾ ಸಬ್ಕೆ ಶರೀರ್ ಪತಿತ್ ಹೈ ತೋ ಭಿ ಪುರುಷಾರ್ಥ ಅನುಸಾರ ವಿಕಾರೋಂ ಕಾ ಸನ್ಯಾಸ್ ಕರ್ತೆ ಹೈ.
ಹೌದು, ಎಲ್ಲರ ಶರೀರ ಇಲ್ಲಿ ಪತಿತವಾಗಿದೆ, ಆದರೆ ಪರಿಶ್ರಮಕ್ಕೆ ಅನುಸಾರವಾಗಿ ವಿಕಾರಗಳ ಸನ್ಯಾಸವನ್ನು ಮಾಡ್ತಾರೆ. ತೋ ನಿರ್ವಿಕಾರಿ ಕೆ ಆಗೆ ವಿಕಾರಿ ಮನುಷ್ಯ ಮಾತಾ ಟೇಕ್ತೆ ಹೇ. ಅಂದರೆ ಯಾರು ನಿರ್ವಿಕಾರಿಗಳಾಗಿದ್ದಾರೆ ಅವರ ಮುಂದೆ ಹೋಗಿ ವಿಕಾರಿ ಮನುಷ್ಯರು ತಲೆಯನ್ನು ಬಾಗ್ತಾರೆ. ಕೇತೆ ಹೇ ಯ ಬಡಾ ಸ್ವಚ್ಛ ಧರ್ಮಾತ್ಮ ಮನುಷ್ಯ ಹೇ. ಹೇಳ್ತಾರೆ ಇವರಂತೂ ಬಹಳ ಸ್ವಚ್ಛರು, ಧರ್ಮಾತ್ಮ ಮನುಷ್ಯರಾಗಿದ್ದಾರೆ. ಸತ್ಯುಗ್ ಮೇ ತೋ ಮಲೇಜ್ ಹೋತೆ ನಹಿ. ಸತ್ಯುಗದಲ್ಲಿ ಯಾರು ಕೂಡ ಹಿಂದುಳಿದ ವರ್ಗ ಅಂತ ಇರೋದಿಲ್ಲ. ಹಿ ಪವಿತ್ರ ದುನಿಯಾ, ಅದಾಗಿದೆ ಪವಿತ್ರವಾದಂತಹ ಪ್ರಪಂಚ. ಏಕ್ ಹಿ ಕ್ಯಾಟಗರಿ ಹೇ, ಅಲ್ಲಂತೂ ಒಂದೇ ಧರ್ಮದವ್ರು ಇರ್ತಾರೆ. ತುಮ್ ಇಸ್ ಸಾರೆ ರಾಸ್ ಕೋ ಜಾನ್ತೆ ಹೋ. ಈ ಎಲ್ಲ ರಹಸ್ಯವನ್ನು ತಾವು ತಿಳ್ಕೊಂಡಿದ್ದೀರಾ. ಶುರು ಸೆ ಲೇಕರ್ ಸೃಷ್ಟಿ ಕೆ ಆದಿ ಮಧ್ಯ ಅಂತ್ ಕಾ ರಾಸ್ ಬುದ್ಧಿ ಮೇ ರಹನಾ ಚಾಹಿಯೆ. ಶುರುವಿನಿಂದ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಅನ್ನೋದು ತಮ್ಮ ಬುದ್ಧಿಯಲ್ಲಿ ಇರಬೇಕಾಗಿದೆ. ಹಮ್ ಸಬ್ ಕುಚ್ ಜಾನ್ತೆ ಹೇ, ನಾವಂತೂ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ. ಬಾಕಿ ಕುಚ್ ಬಿ ಜಾನ್ನೆ ಕಾ ರಹತಾ ಹಿ ನಹಿ, ಮತ್ತು ಯಾವುದು ಕೂಡ ತಿಳ್ಕೊಳ್ಳುವಂಥದ್ದು ಉಳಿಯೋದಿಲ್ಲ. ರಚತಾ ಬಾಪ್ ಕೋ ಜಾನಾ, ಸೂಕ್ಷ್ಮ ವತನ್ ಕೋ ಜಾನಾ, ಭವಿಷ್ಯ ಮರ್ತಬೆ ಕೋ ಜಾನಾ, जिसके लिए ही पुरुषार्थ करते हो, फिर अगर चलन ऐसी हो जाती है तो ऊंच पद पा नहीं सकेंगे. ತಂದೆ ರಚಯಿತ ಯಾರು ಅವರನ್ನು ಕೂಡ ತಿಳ್ಕೊಂಡಿದ್ದೀವಿ, ಸೂಕ್ಷ್ಮವತನವನ್ನು ತಿಳ್ಕೊಂಡಿದ್ದೀವಿ, ಭವಿಷ್ಯ ಪದವಿ ಯಾವ್ದು ಪಡ್ಕೊಳ್ತೀವಿ ಅದನ್ನು ಕೂಡ ತಿಳ್ಕೊಂಡಿದ್ದೀವಿ. ಅದಾದ ನಂತರ ಪುರುಷಾರ್ಥ ನಮ್ಮ ಚಲನೆ ಹೀಗಿತ್ತು ಅಂತಂದರೆ ಅಂಥವರು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಿಸ್ಕೋ ದುಃಖ ದೇತೆ ವಿಕಾರ ಮೇ ಜಾತೆ ಹೇ ಯಾ ಬೂರಿ ದೃಷ್ಟಿ ರಕ್ತೆ ಹೇ ತೋ ಯಹ ಬಿ ಪಾಪ್ ಹೇ. ತಿಳ್ಕೊಳ್ಳಿ, ದುಃಖವನ್ನು ಕೊಡ್ತಾರೆ, ವಿಕಾರದಲ್ಲಿ ಹೋಗ್ತಾರೆ, ಕೆಟ್ಟ ದೃಷ್ಟಿಯಲ್ಲಿ ಬರ್ತಾರೆ ಅಂತಂದರೆ ಇದು ಕೂಡ ಪಾಪನೇ ಆಯಿತು. ದೃಷ್ಟಿ ಬದಲ್ ಜಾಯ್ ಬಡಿ ಮೆಹನತ್ ಹೇ. ಈ ಒಂದು ದೃಷ್ಟಿ ಬದಲಾವಣೆ ಆಗೋದು ಬಹಳ ಪರಿಶ್ರಮ ಇದೆ, ಕಷ್ಟ ಇದೆ. ದೃಷ್ಟಿ ಬಹುತ್ ಅಚ್ಚಿ ಚಾಹಿಯೆ. ನಮ್ಮ ದೃಷ್ಟಿಕೋನ ಬಹಳ ಚೆನ್ನಾಗಿರಬೇಕು. ಆಂಕೆ ದೇಖ್ತಿ ಹೇ ಯ ಕ್ರೋಧ ಕರ್ತೆ ಹೇ ತೋ ಖುದ್ ಬಿ ಲಡ್ ಪಡ್ತೆ ಹೇ. ಕಣ್ಣುಗಳು ನೋಡುತ್ತೆ ಇವ್ರು ಕ್ರೋಧ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಕೂಡ ಯುದ್ಧ ಮಾಡಲಿಕ್ಕೆ, ಜಗಳ ಮಾಡಲಿಕ್ಕೆ ತೊಡಗ್ತಾರೆ. ಶಿವಬಾಬಾ ಮೇ ಜರಾ ಬಿ ಲವ್ ನಹಿ ಯಾದ್ ನಹಿ ಕರ್ತೆ ಹೇ. ಶಿವಬಾಬಾ ಅವ್ರ ಮೇಲೆ ಸ್ವಲ್ಪವೂ ಕೂಡ ಪ್ರೀತಿ ಇಲ್ಲ, ತಂದೆಯನ್ನು ನೆನಪು ಮಾಡೋದಿಲ್ಲ. ಬಲಿಹಾರಿ ಶಿವಬಾಬಾ ಕಿ ಹೇ. ಬಲಿಹಾರಿಗಳಾಗಬೇಕಾಗಿರೋದು ಶಿವಬಾಬಾ ಅವ್ರಿಗೆ. ಬಲಿಹಾರಿ ಗುರು ಆಪ್ಕಿ. ಹೇಳ್ತಾರಲ್ವೇ ಗುರುಗಳೇ, ನಾನು ನಿಮಗೆ ಬಲಿಹಾರಿ ಆಗಿ ಹೋಗ್ತೇನೆ. बलिहारी उस सद्गुरु की जिसने ಗೋವಿಂದ್ ಶ್ರೀಕೃಷ್ಣ ಕಾ ಸಾಕ್ಷಾತ್ಕಾರ ಖರಾಯ. ಹೇಳ್ತಾರಲ್ವಾ, ನಾನು ಗುರುಗಳಿಗೆ, ಆ ಸದ್ಗುರುವಿಗೆ ಬಲಿಹಾರಿ ಆಗಿ ಹೋದೆ, ಯಾರು ನನಗೆ ಆ ಗೋವಿಂದ ಶ್ರೀಕೃಷ್ಣನ ಸಾಕ್ಷಾತ್ಕಾರವನ್ನು ಮಾಡಿಸಿದ್ರು. ಗುರು ದ್ವಾರ ತುಮ್ ಗೋವಿಂದ್ ಬಂತೆ ಹೋ. ಗುರುವಿನ ಮೂಲಕ ನಾವು ಶ್ರೀಕೃಷ್ಣನ ತರಹ ಆಗ್ತೇವೆ. ಸಾಕ್ಷಾತ್ಕಾರ ಸೆ ಸಿರ್ಫ್ ಮುಖ್ ಮೀಠಾ ನಹಿ ಹೋತಾ. ಸಾಕ್ಷಾತ್ಕಾರದಿಂದ ಬಾಯೇನು ಸಿಹಿ ಆಗೋದಿಲ್ಲ. ಮೀರಾ ಕಾ ಮುಖ್ ಮೀಠಾ ಹುವಾ ಕ್ಯಾ. ಮೀರೆಗೆ ಎಷ್ಟೊಂದು ಸಾಕ್ಷಾತ್ಕಾರ ಆಯಿತು, ಆದರೆ ಅವ್ರ ಬಾಯೇನು ಸಿಹಿ ಆಯಿತಾ? ಸಚ್ಮುಖ್ ಸ್ವರ್ಗ ಮೇ ತೋ ಗಯಿ ನಹಿ. ನಿಜವಾಗ್ಲೂ ಅಂತೂ ಅವರು ಸ್ವರ್ಗದಲ್ಲಂತೂ ಹೋಗಲಿಲ್ಲ ಮೀರೆ. ವಹ ಹೇ ಭಕ್ತಿ ಮಾರ್ಗ, ಉನ್ಕೋ ಸ್ವರ್ಗ ಕಾ ಸುಖ್ ನಹಿ ಕಹೆಂಗೆ. ಅದಾಗಿದೆ ಭಕ್ತಿ ಮಾರ್ಗ, ಇದರಲ್ಲಿ ಯಾವುದೇ ಸ್ವರ್ಗದ ಸುಖದ ಅನುಭವ ಆಗೋದಿಲ್ಲ. ಗೋವಿಂದ್ ಕೋ ಸಿರ್ಫ್ ದೇಖ್ನಾ ನಹಿ ಹೇ ಐಸಾ ಬನನಾ ಹೇ. ಶ್ರೀಕೃಷ್ಣನನ್ನು ಕೇವಲ ಸಾಕ್ಷಾತ್ಕಾರ ಮಾಡ್ಕೊಂಡು ನೋಡೋದಲ್ಲ, ಆದರೆ ಆ ಶ್ರೀಕೃಷ್ಣನ ತರಹ ಆಗಬೇಕಾಗಿದೆ. ತುಮ್ ಯಹಾ ಆಯೇ ಹಿ ಹೋ ಏಸಾ ಬನ್ನೆ. ತಾವಿಲ್ಲಿಗೆ ಬಂದಿದ್ದೀರಾ ಹಾಗಾಗಲಿಕ್ಕೆ. ಯ ನಶಾ ರಹನಾ ಚಾಹಿಯೇ ಹಮ್ ಉನ್ಕೆ ಪಾಸ್ ಜಾತೆ ಹೇ ಜೋ ಹಮ್ಕೋ ಏಸಾ ಬನಾತೆ ಹೇ. ನಮಗಂತೂ ಈ ಒಂದು ಶುದ್ಧವಾದಂತಹ ಹೆಮ್ಮೆ ಇರಬೇಕು, ನಾವು ಈಗ ಅಲ್ಲಿಗೆ ಹೋಗ್ತೇವೆ, ಆ ಕೃಷ್ಣನ ತರಹ ಆಗ್ತೇವೆ. तो बाबा सबको यह राय देते हैं, चार्ट में यह भी लिखो, आंके ने धोखा तो नहीं दिया. ಬಾಬಾ ಅವರು ಎಲ್ರಿಗೂ ಕೂಡ ಇದೇ ಸಲಹೆಯನ್ನು ಕೊಡ್ತಾರೆ, ತಾವು ಚಾರ್ಟನ್ನು ಬರೀರಿ, ಆ ಚಾರ್ಟ್ನಲ್ಲಿ ಇದನ್ನು ಬರೀರಿ, ಈ ಕಣ್ಣುಗಳು ಮೋಸವನ್ನು ಮಾಡಲಿಲ್ಲ ತಾನೆ. ಪಾಪ್ ತೋ ನಹಿ ಕಿಯಾ. ಯಾವುದೇ ಪಾಪಕರ್ಮವನ್ನಂತೂ ಮಾಡಿಲ್ಲ ತಾನೆ. ಆಂಕೆ ಕೋಯಿ ನ ಕೋಯಿ ಬಾತ್ ಮೇ ಧೋಖಾ ಜರೂರ್ ದೇತಿ ಹೇ. ಈ ಕಣ್ಣುಗಳು ಒಂದಲ್ಲ ಒಂದು ಮಾತಿನಲ್ಲಿ ಅವಶ್ಯಕವಾಗಿ ಮೋಸ ಮಾಡುತ್ತೆ. ಆಂಕೆ ಬಿಲ್ಕುಲ್ ಶೀತಲ್ ಹೋ ಜಾನಿ ಚಾಹಿಯೆ. ಈ ಕಣ್ಣುಗಳು ಸಂಪೂರ್ಣವಾಗಿ ಶೀತಲವಾಗಬೇಕಾಗಿದೆ. ಅಪ್ನೆ ಕೋ ಅಶರೀರಿ ಸಮಜೋ. ತಮ್ಮನ್ನ ತಾವು ಅಶರೀರಿಗಳು, ಆತ್ಮ ಅಂತ ತಿಳ್ಕೊಳ್ಳಿ. ಯ ಕರ್ಮಾತೀತ್ ಅವಸ್ಥಾ ಪಿಚಾಡಿ ಮೇ ಹೋಗಿ ಸೋಬಿ ಜಬ್ ಬಾಬಾ ಕೋ ಅಪ್ನಾ ಚಾರ್ಟ್ ಬೇಜ್ ದೇಂಗೆ. ಈ ಕರ್ಮಾತೀತ ಸ್ಥಿತಿ ಅಂತೂ ಕೊನೆಗೆ ಬರುತ್ತೆ, ಅದು ಕೂಡ ಯಾವಾಗ ತಾವು ತಂದೆಗೆ ತಮ್ಮ ಚಾರ್ಟನ್ನು ಕಳಿಸ್ತೀರಾ.
बल धर्मराज के रजिस्टर में सब जमा हो जाता है ऑटोमेटिकली. ಆದರೆ ಧರ್ಮರಾಜನ ರಿಜಿಸ್ಟರಲ್ಲಂತೂ ಎಲ್ಲವೂ ಕೂಡ ಜಮಾ ಆಟೋಮೆಟಿಕ್ ಆಗಿ ಆಗೋಗ್ಬಿಡುತ್ತೆ, ತನಗಷ್ಟು ತಾನೇ ಆಗೋಗ್ಬಿಡುತ್ತೆ. परंतु जबकि बाप साकार में आए हैं तो कहते हैं साकार को मालूम पड़ना चाहिए. ಯಾವಾಗ ತಂದೆ ಸಾಕಾರ ರೂಪದಲ್ಲಿ ಬರ್ತಾರೆ ಆಗ ಆ ಸಾಕಾರ ತಂದೆಗೆ ಎಲ್ಲವೂ ಕೂಡ ತಿಳಿಸ್ಬೇಕಾಗಿದೆ. ತೋ ಖಬರ್ದಾರ್ ಕರೆಂಗೆ, ಆಗ ನಮಗೆ ಎಚ್ಚರವನ್ನು ಕೊಡ್ತಾರೆ. ಕ್ರಿಮಿನಲ್ ಐ ಅಥವಾ ದೇಹ ಅಭಿಮಾನ್ ವಾಲಾ ಹೋಗಾ ತೋ ವಾಯುಮಂಡಲ್ ಕೋ ಅಶುದ್ಧ ಕರ್ ದೇಗಾ. ಒಂದ್ ವೇಳೆ ವಿಕಾರಿ ದೃಷ್ಟಿ ಇತ್ತು, ದೇಹದ ಅಭಿಮಾನದವ್ರು ಏನಾದರೂ ಬಂದರೆ ಈ ವಾತಾವರಣವನ್ನು ಅವರು ಕೆಡಿಸ್ಬಿಡ್ತಾರೆ, ಅಶುದ್ಧ ಮಾಡಿಬಿಡ್ತಾರೆ. ಯಹಾ ಬೈಟೆ ಬಿ ಬುದ್ಧಿ ಯೋಗ ಬಾಹರ್ ಚಲಾ ಜಾತಾ ಹೈ. ಇಲ್ಲಿ ಕೂತಿದ್ದ ಹಾಗೇನೆ ಬುದ್ಧಿ ಬೇರೆ ಕಡೆ ಅಲಿಯಕ್ಕೆ ಶುರುವಾಗುತ್ತೆ. ಮಾಯಾ ಬಹುತ್ ಧೋಕಾ ದೇತಿ ಹೈ. ಈ ಮಾಯೆ ಅನ್ನೋದು ಬಹಳಷ್ಟು ಮೋಸ ಮಾಡುತ್ತೆ. ಮನ್ ಬಹುತ್ ತೂಫಾನಿ ಹೈ. ಈ ಮನಸ್ಸು ಬಹಳಷ್ಟು ಬಿರುಗಾಳಿಗಳನ್ನು ತರುತ್ತೆ. ಕಿತನಿ ಮೆಹನತ್ ಕರ್ನಿ ಪಡ್ತಿ ಹೈ ಯ ಬನ್ನೆ ಕೆ ಲಿಯೆ. ಎಷ್ಟು ಪರಿಶ್ರಮ ಪಡಬೇಕಾಗತ್ತೆ ಹೀಗಾಗ್ಲಿಕ್ಕೆ. ಬಾಬಾ ಕೆ ಪಾಸ್ ಆತೆ ಬಾಬಾ ಜ್ಞಾನ ಕಾ ಶೃಂಗಾರ ಕರಾತೆ ಹೈ ಆತ್ಮಕೋ. ಯಾವಾಗ ತಂದೆಯ ಬಳಿ ಬರ್ತೇವೆ ಆಗ ಬಾಬಾವರು ಜ್ಞಾನದಿಂದ ಆತ್ಮಕ್ಕೆ ಶೃಂಗಾರವನ್ನು ಮಾಡ್ತಾರೆ. ಸಮಜ್ತೆ ಹೋ ಹಮ್ ಆತ್ಮ ಜ್ಞಾನ ಸೆ ಪವಿತ್ರ ಹೋಗಿ. ತಿಳ್ಕೊಳ್ತೀರಾ, ನನ್ನ ಆತ್ಮ ಜ್ಞಾನದಿಂದ ಪವಿತ್ರನಾಗ್ತೇನೆ. ಫಿರ್ ಶರೀರ್ ಬಿ ಪವಿತ್ರ ಮಿಲೇಗಾ. ಆ ಶರೀರವೂ ಕೂಡ ಪವಿತ್ರವಾದದ್ದು ಸಿಗುತ್ತೆ. ಆತ್ಮ और ಶರೀರ್ ದೋನೋ ಪವಿತ್ರ ಸತ್ಯುಗ್ ಮೇ ಹೋತೆ ಹೈ. ಆತ್ಮ ಮತ್ತು ಶರೀರ ಎರಡೂ ಕೂಡ ಪವಿತ್ರವಾಗಿರೋದು ಸತ್ಯುಗದಲ್ಲಿ ಸಿಗುತ್ತೆ. ಫಿರ್ ಆಧಾ ಕಲ್ಪ ಬಾದ್ ರಾವಣ ರಾಜ್ಯ ಹೋತಾ ಹೈ. ನಂತರ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಅನ್ನೋದು ಶುರುವಾಗುತ್ತೆ. ಮನುಷ್ಯ ಕಹೆಂಗೆ ಭಗವಾನ್ ನೇ ಐಸಾ ಕ್ಯೂ ಕಿಯಾ, ಯ ಅನಾದಿ ಡ್ರಾಮಾ ಬನಾ ಹುವಾ ಹೈ. ಮನುಷ್ಯರು ಕೇಳ್ತಾರಂತೆ ಭಗವಂತ ಯಾಕೆ ಹೀಗೆ ಮಾಡಿದ್ರು. ಅದಕ್ಕೆ ಹೇಳಬೇಕಂತೆ ಇದಂತೂ ಅನಾದಿಯಾದಂತಹ ವಿಶ್ವನಾಟಕ. ಭಗವಾನ್ ನೇ ತೋಡಿ ಕುಚ್ ಕಿಯಾ. ಭಗವಂತ ಏನಾದ್ರು ಇದನ್ನು ಮಾಡಿದ್ರ. ಸತ್ಯುಗ್ ಮೇ ಹೋತಾ ಹಿ ಹೇ ಏಕ ದೇವಿ ದೇವತಾ ಧರ್ಮ. ಸತ್ಯುಗದಲ್ಲಿ ಇರುತ್ತೆ ಒಂದೇ ದೇವಿ ದೇವತಾ ಧರ್ಮ. ಕೋಯಿ ಕೋಯಿ ಕೇತೆ ಹೇ ಐಸೆ ಭಗವಾನ್ ಕೋ ಹಮ್ ಯಾದ್ ಹಿ ಕ್ಯೂ ಕರೆ. ಕೆಲವ್ರು ಹೇಳ್ತಾರಂತೆ ಅಂತಹ ಭಗವಂತನನ್ನು ನಾವು ಯಾಕೆ ನೆನಪು ಮಾಡಬೇಕು. ಲೇಕಿನ್ ತುಮ್ಹಾರಾ ದೂಸರೆ ಧರ್ಮ ಸೆ ಕೋಯಿ ಮತ್ಲಬ್ ನಹಿ. ಆದರೆ ಅಂತಹ ಬೇರೆ ಧರ್ಮದವರ ಬಗ್ಗೆ ನಮಗೇನು ಕೂಡ ಕೆಲಸ ಇಲ್ಲ. ಜೋ ಕಾಂಟೆ ಬನೆ ಹೇ ವಹಿ ಆಕರ್ ಫೂಲ್ ಬನೆಂಗೆ. ಯಾರು ಮುಳ್ಳಾಗಿದ್ದಾರೆ ಅವರೇ ನಂತರ ಹೂಗಳಾಗ್ತಾರೆ. मनुष्य कहते हैं क्या भगवान सिर्फ भारतवासियों को ही स्वर्ग में ले जाएंगे, हम मानेंगे नहीं, भगवान को भी दो आंखें है क्या. ಮನುಷ್ಯರು ಹೇಳ್ತಾರಂತೆ ಭಗವಂತ ಕೇವಲ ಭಾರತವಾಸಿಯರನ್ನೇ ಸ್ವರ್ಗದಲ್ಲಿ ಕರ್ಕೊಂಡೋಗ್ತಾರಿಯೇ, ಇದಂತೂ ನಾವು ಒಪ್ಪೋದಿಲ್ಲ. ಭಗವಂತನಿಗೂ ಕೂಡ ಎರಡು ಕಣ್ಣಿದೆಯೇ, ಪರಂತು ಯತೋ ಡ್ರಾಮಾ ಬನಾ ಹುವಾ ಹೈ. ಆದರೆ ಬಾಬೋರ್ ಹೇಳ್ತಾರೆ ಇದಂತೂ ವಿಶ್ವನಾಟಕ ಮಾಡಲ್ಪಟ್ಟಿದೆ. सब स्वर्ग में आए तो फिर अनेक धर्मों का पाठ कैसे चले. ಎಲ್ಲರೂ ಕೂಡ ಸ್ವರ್ಗಕ್ಕೆ ಬಂದ್ಬಿಟ್ರೆ ಅನೇಕ ಧರ್ಮಗಳ ಪಾತ್ರನೂ ಕೂಡ ಹೇಗೆ ತಾನೇ ನಡೆಯುತ್ತೆ. ಸ್ವರ್ಗ ಮೇ ಇತನೆ ಕರೋಡ್ ಹೋತೆ ನಹಿ. ಸ್ವರ್ಗದಲ್ಲಿ ಇಷ್ಟೊಂದು ಲಕ್ಷಾಂತರ ಆತ್ಮರು ಇರೋದಿಲ್ಲ. ಪೆಹಲಿ ಮುಖ್ಯ ಬಾತ್ ಭಗವಾನ್ ಕೌನ್ ಹೇ ಉನ್ಕೋ ತೋ ಸಮझो. ಮೊಟ್ಟ ಮೊದಲು ಮುಖ್ಯವಾದಂತಹ ಮಾತಾಗಿದೆ ಭಗವಂತ ಯಾರು ಅಂತ ಅವರನ್ನು ಮೊಟ್ಟ ಮೊದಲು ಅರ್ಥ ಮಾಡ್ಕೊಳ್ಳಿ. यह नहीं समझा है तो अनेक प्रश्न करते रहेंगे. ಇದನ್ನು ಯಾವಾಗ ಅರ್ಥ ಮಾಡ್ಕೊಳ್ಳೋದಿಲ್ಲ ಆಗ ಅನೇಕ ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾರೆ. अपने को आत्मा समझेंगे तो कहेंगे यह तो बात ठीक है. ಯಾವಾಗ ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಳ್ತೀರಾ ಆಗ ಹೇಳ್ತಾರೆ ಹೌದು ಈ ಮಾತಂತೂ ಸರಿಯಾಗಿದೆ. हमको पतित से पावन जरूर बनना है. ಈಗಂತೂ ನಾವು ಪತಿತರಿಂದ ಪಾವನರು ಅವಶ್ಯಕವಾಗಿ ಆಗಬೇಕಾಗಿದೆ. ಯಾದ್ ಕರ್ನಾ ಹೈ ಉಸ್ ಏಕ್ ಕೋ. ನೆನಪನ್ನು ಮಾಡಬೇಕಾಗಿದೆ ಆ ಒಬ್ಬ ತಂದೆಯನ್ನ. सब धर्मों में भगवान को याद करते हैं. ಎಲ್ಲ ಧರ್ಮದವರು ಕೂಡ ಆ ಭಗವಂತನನ್ನು ನೆನಪು ಮಾಡ್ತಾರೆ. ತುಮ್ ಬಚ್ಚೋಂ ಕೋ ಅಭಿ ಯ ಜ್ಞಾನ ಮಿಲ್ ರಹಾ ಹೈ. ತಾವು ಮಕ್ಕಳಿಗೆ ಈಗ ಈ ಜ್ಞಾನ ಅನ್ನೋದು ಸಿಗ್ತಾ ಇದೆ. ತುಮ್ ಸಮಜ್ತೆ ಹೋ ಯ ಸೃಷ್ಟಿ ಚಕ್ರ ಕೇಸೆ ಫಿರ್ತಾ ಹೈ. ತಾವು ಅರ್ಥ ಮಾಡ್ಕೊಳ್ತೀರಾ ಈ ಸೃಷ್ಟಿ ಚಕ್ರ ಅನ್ನೋದು ಹೇಗೆ ಸುತ್ತುತ್ತೆ ಅಂತ. ತುಮ್ ಕಿತನಾ ಪ್ರದರ್ಶನಿ ಮೇ ಬಿ ಸಮಜಾತೆ ಹೋ. ತಾವೆಷ್ಟು ಪ್ರದರ್ಶನಿಗಳಲ್ಲೂ ಕೂಡ ತಿಳಿಸ್ಕೊಡ್ತೀರಾ. ನಿಕಲ್ತೆ ಬಿಲ್ಕುಲ್ ತೋಡೆ ಹೈ. ಆದರೆ ಹೊರಬರೋದಂತೂ ಬಹಳ ಕಡಿಮೆ ಆತ್ಮರು. ಪರಂತು ಏಸೆ ತೋಡಿ ಕಹೆಂಗೆ ಕಿ ಇಸ್ಲಿಯೇ ಕರ್ನಿ ನಹಿ ಚಾಹಿಯೆ. ಹಾಗಂತ ಹೀಗಂತೂ ಹೇಳೋದಿಲ್ಲ ತಾನೇ ಪ್ರದರ್ಶನೆಯನ್ನು ಮಾಡೋದೇ ಬೇಡ ಅಂತ. ಡ್ರಾಮಾ ಮೇತಾ ಕಿಯಾ ಕಹಾ ನಿಕಲ್ತೆ ಬಿ ಹೇ ಪ್ರದರ್ಶನಿ ಸೆ. ವಿಶ್ವನಾಟಕದಲ್ಲಿತ್ತು ಮಾಡಿದ್ವಿ ಪ್ರದರ್ಶನಿಗಳನ್ನು. ಕೆಲವರು ಆ ಪ್ರದರ್ಶನಿಗಳಿಂದಲೇ ಬಾಬೋರ್ ಮಕ್ಕಳಾಗ್ತಾರೆ. ಕಹಾ ನಹಿ ನಿಕಲ್ತೆ ಹೈ.
ಕೆಲವು ಕಡೆ ಪ್ರದರ್ಶನಿಗಳು ಮಾಡಿದ್ರೂ ಕೂಡ ಬಾಬೋರ್ ಮಕ್ಕಳಾಗೋದಿಲ್ಲ. ಆಗೆ ಚಲ್ ಆಯೆಂಗೆ ಊಂಚ್ ಪದ್ ಪಾನೆ ಕಾ ಪುರುಷಾರ್ಥ ಕರೆಂಗೆ, ಮುಂದೆ ಹೋಗ್ತಾ ಬರ್ತಾರೆ, ಶ್ರೇಷ್ಠ ಪದವಿಯನ್ನು ಪಡಲಿಕ್ಕಾಗಿ ಪರಿಶ್ರಮವನ್ನು ಕೂಡ ಪಡ್ತಾರೆ. ಕೋಯಿ ಕೋ ಕಮ್ ಪದ್ ಪಾನಾ ಹೋಗಾ ತೋ ಇತನಾ ಪುರುಷಾರ್ಥ ನಹಿ ಕರೆಂಗೆ, ಇನ್ನು ಕೆಲವರು ಕಡಿಮೆ ಪದವಿ ಪಡೆಯೋರಿದ್ದಾರೆ ಅಂತಂದರೆ ಅಷ್ಟು ಪರಿಶ್ರಮವನ್ನು ಪಡೋದಿಲ್ಲ. ಬಾಪ್ ಬಚ್ಚೋಂ ಕೋ ಫಿರ್ ಭಿ ಸಮझाते हैं ವಿಕರಂ ಕೋಯಿ ನಹಿ ಕರೋ, ಆದರೂ ಕೂಡ ತಂದೆ ತಿಳಿಸ್ಕೊಡ್ತಾ ಇರ್ತಾರೆ, ಮಕ್ಕಳೇ ಯಾವುದೇ ವಿಕರ್ಮವನ್ನು ಮಾಡಬೇಡಿ. ಯಹ ಭಿ ನೋಟ್ ಕರೋ ಕಿ ಹಮ್ನೆ ಕಿಸಿ ಕೋ ದುಃಖ ತೋ ನಹಿ ದಿಯಾ, ಇದನ್ನು ಕೂಡ ತಾವು ನೋಟ್ ಮಾಡ್ಕೊಳ್ಳಿ, ನಾನು ಯಾರಿಗೂ ಕೂಡ ದುಃಖವನ್ನು ಕೊಟ್ಟಿಲ್ಲ ತಾನೆ. ಕೋಯಿ ಸೆ ಲಡಾ ಜಗಳ ತೋ ನಹಿ ಕಿ, ಯಾರ ಜೊತೆಗೂ ಕೂಡ ಜಗಳ ಕದನವನ್ನು ಮಾಡಲಿಲ್ಲ ತಾನೆ. ಉಲ್ಟಾ ಸುಲ್ಟಾ ತೋ ನಹಿ ಬೋಲಾ, ಅಲ್ಲ ಸಲ್ಲದೆ ಇರೋದನ್ನು ಮಾತಾಡಲಿಲ್ಲ ತಾನೆ. ಕೋಯಿ ಅಕರ್ತವ್ಯ ಕಾರ್ಯ ತೋ ನಹಿ ಕಿಯಾ, ಮಾಡದೇ ಇರುವಂತಹ ಕರ್ತವ್ಯವನ್ನು ಕೆಲಸವನ್ನು ಮಾಡಲಿಲ್ಲ ತಾನೆ. ಬಾಬಾ ಕೇತೆ ಹೇ ವಿಕರ್ಮ್ ಜೋ ಕಿಯಾ ಹೇ ಸೋ ಲಿಖೋ, ಬಾಬು ಅವ್ರು ಹೇಳ್ತಾರೆ, ಯಾವುದೂ ವಿಕರ್ಮವನ್ನು ಮಾಡಿದ್ದೀರಾ ಅದನ್ನು ತಾವು ಬರೀರಿ. यह तो जानते हो द्वापर से लेकर विक्रम करते अभी बहुत विकर्मी बन गए, ಇದಂತೂ ಗೊತ್ತಿದೆ, ದ್ವಾಪರದಿಂದ ವಿಕರ್ಮವನ್ನು ಮಾಡ್ತಾ ಮಾಡ್ತಾ ಈಗ ತಾವು ಬಹಳ ವಿಕರ್ಮಿಗಳಾಗೋಗ್ಬಿಟ್ಟಿದ್ದೀರಾ. ಬಾಬಾ ಕೋ ಲಿಕ್ಕರ್ ದೇನೆ ಸೆ ಬೋಜಾ ಹಲ್ಕಾ ಹೋ ಜಾಯೇಗಾ, ಇದೆಲ್ಲವನ್ನು ಕೂಡ ಬಾಬೋರ್ಗೆ ಬರೆದು ಕೊಡೋದ್ರಿಂದ ಹೊರೆ ಅನ್ನೋದು ಹಗುರ ಆಗುತ್ತೆ. ಲಿಖ್ತೆ ಹೇ ಹಮ್ ಕಿಸ್ಕೋ ದುಃಖ ನಹಿ ದೇತೆ ಹೇ, ಬರೀತಾರಂತೆ ನಾವು ಯಾರಿಗೂ ಕೂಡ ದುಃಖವನ್ನು ಕೊಡೋದಿಲ್ಲ. ಬಾಬಾ ಕಹೆಂಗೆ ಅಚ್ಚಾ ಚಾರ್ಟ್ ಲೇಕರ್ ಆನಾ ತೋ ದೇಖೆಂಗೆ, ಆಗ ಬಾಬೋರ್ ಹೇಳ್ತಾರೆ, ಸರಿ ಚಾರ್ಟನ್ನು ಬರೆದು ತೊಗೊಂಬನ್ನಿ, ಆಗ ನೋಡ್ತೇನೆ. ಬಾಬಾ ಬುಲಾಯಂಗೆ ಬಿ ಐಸೆ ಬಚ್ಚೆ ಕೋ ಹಮ್ ದೇಖೆ ತೋ ಸಹಿ, ಬಾಬೋರು ಕೂಡ ಅಂತಹ ಮಕ್ಕಳನ್ನೇ ಕರೀತಾರೆ, ಹೇಳ್ತಾರೆ ನೀವು ಆ ಮಕ್ಕಳನ್ನು ಕರೆತನ್ನಿ, ನಾನು ನೋಡ್ತೇನೆ. ಸುಪೂತ್ ಬಚ್ಚೋಂಕೋ ಬಾಬ್ ಬಹುತ್ ಪ್ಯಾರ್ ಕರ್ತೆ ಹೇ, ಸುಪುತ್ರ ಮಕ್ಕಳನ್ನು ತಂದೆ ಬಹಳ ಪ್ರೀತಿಸ್ತಾರೆ. ಬಾಬಾ ಜಾನ್ತೆ ಹೇ ಅಭಿ ಕೋಯಿ ಸಂಪೂರ್ಣ ಬನಾ ನಹಿ ಹೇ, ಬಾಬಾ ಅವ್ರಿಗೆ ಗೊತ್ತಿದೆ ಇಲ್ಲಿಯವರೆಗೂ ಕೂಡ ಯಾರೂ ಸಂಪೂರ್ಣರಾಗಿಲ್ಲ. ಬಾಬಾ ಹರ್ ಏಕ್ ಕೋ ದೇಖ್ತೆ ಹೇ ಕೈಸೆ ಪುರುಷಾರ್ಥ ಕರ್ತೆ ಹೇ, ಬಾಬಾ ಅವರಂತೂ ಪ್ರತಿಯೊಂದು ಆತ್ಮನನ್ನು ಕೂಡ ನೋಡ್ತಾರೆ, ಇವ್ರು ಹೇಗೆ ಪುರುಷಾರ್ಥ ಮಾಡ್ತಾ ಇದ್ದಾರೆ ಅಂತ. ಬಚ್ಚೆ ಚಾರ್ಟ್ ನಹಿ ಲಿಖ್ತೆ ಹೇ ತೋ ಜರೂರ್ ಕುಚ್ ಕಮಿಯಾ ಹೇ ಜೋ ಬಾಬಾ ಸೆ ಚಿಪಾತೆ ಹೇ, ಬಾಬಾ ಅವ್ರು ನೋಡ್ತಾರಂತೆ, ಮಕ್ಕಳು ಚಾರ್ಟನ್ನು ಬರೀಲಿಲ್ಲ ಅಂತಂದರೆ ತಿಳ್ಕೊಳ್ತಾರಂತೆ, ಹೌದು ಇವರಲ್ಲಿ ಯಾವುದೋ ಒಂದು ಕೊರತೆ ಇದೆ, ವಿಕಾರಿತನ ಇದೆ, ಅದಕ್ಕಾಗಿ ಬಾಬೋರಿಂದ ಇವರು ಬಚ್ಚಿಡ್ತಾ ಇದ್ದಾರೆ. ಸಚ್ಚಾ ಆನೆಸ್ಟ್ ಬಚ್ಚಾ ಉನ್ಕೋ ಹಿ ಸಮझाता ಹೂँ ಜೋ ಚಾರ್ಟ್ ಲಿಖ್ತೆ ಹೇ, ಪ್ರಾಮಾಣಿಕ ಮಗು ಅಂತ ಅವರನ್ನು ನಾನು ನೋಡ್ತಾನೆ, ಯಾರೋ ಚಾರ್ಟನ್ನು ಬರೆದು ಕಳಿಸ್ತಾರೆ. ಚಾರ್ಟ್ ಕೆ ಸಾಥ್ ಫಿರ್ ಮ್ಯಾನರ್ಸ್ ಬಿ ಚಾಹಿಯೆ, ಚಾರ್ಟಿನ ಜೊತೆಗೆ ನಡವಳಿಕೆನೂ ಕೂಡ ಅದೇ ರೀತಿ ಇರಬೇಕು. अच्छा मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग, रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को गुड मॉर्निंग, नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು, स्वयं का बोझ हल्का करने के लिए जो भी विकर्म हुए हैं वह बाप को लिख कर देना है. ಸ್ವಯಂ ನಮ್ಮ ಹೊರೆಯನ್ನು ಹಗುರವನ್ನಾಗಿ ಮಾಡಿಕೊಳ್ಳಿಕ್ಕಾಗಿ ಯಾವುದೆಲ್ಲ ವಿಕರ್ಮಗಳನ್ನು ಮಾಡಿದ್ದೀವಿ ಅದನ್ನು ಬಾಬೋರ್ಗೆ ಬರೆದು ಕೊಡಬೇಕಾಗಿದೆ. ಅಬ್ ಕಿಸಿ ಕೋ ಬಿ ದುಃಖ ನಹಿ ದೇನಾ ಹೇ, ಈಗ ಯಾರಿಗೂ ಕೂಡ ದುಃಖವನ್ನು ಕೊಡಬಾರ್ದು. ಸುಪೂತ್ ಬನ್ಕರ್ ರಹನಾ ಹೇ, ಸುಪುತ್ರರಾಗಿ ಇರಬೇಕು. ಎರಡನೇದು, ಅಪ್ನಿ ದೃಷ್ಟಿ ಬಹುತ್ ಅಚ್ಚಿ ಬನಾನಿ ಹೇ, ನಮ್ಮ ದೃಷ್ಟಿಯನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾಗಿದೆ. ಆಂಕೆ ಧೋಖಾ ನಾ ದೇ ಇಸ್ಕಿ ಸಂಭಾಲ್ ಕರ್ನಿ ಹೇ, ಕಣ್ಣುಗಳು ಯಾವುದೇ ಮೋಸವನ್ನು ಮಾಡಬಾರ್ದು, ಈ ರೀತಿ ಜೋಪಾನವಾಗಿ ನೋಡ್ಕೊಳ್ಬೇಕಾಗಿದೆ. ಅಪ್ನೆ ಮ್ಯಾನರ್ಸ್ ಬಹುತ್ ಬಹುತ್ ಅಚ್ಚೆ ರಖ್ನಿ ಹೇ, ನಮ್ಮ ನಡವಳಿಕೆಯನ್ನು ಬಹಳ ಚೆನ್ನಾಗಿಟ್ಕೊಳ್ಬೇಕಾಗಿದೆ. ಕಾಮ್ ಕ್ರೋಧಕ್ಕೆ ವಶ್ ಹೋ ಕೋಯಿ ಪಾಪ್ ನಹಿ ಕರ್ನೆ ಹೇ, ಕಾಮ ಕ್ರೋಧಕ್ಕೆ ವಶರಾಗಿ ಯಾವುದೇ ಪಾಪವನ್ನು ಮಾಡಬಾರ್ದು. ಸ್ವಯಂನ ಹೊರೆಯನ್ನು ಹಗುರ ಮಾಡಿಕೊಳ್ಳಿಕ್ಕಾಗಿ ಯಾವುದೆಲ್ಲ ವಿಕರ್ಮವನ್ನು ಮಾಡಿದ್ದೀವಿ ಅದನ್ನು ಬರೆದು ತಂದೆಗೆ ಕಳಿಸ್ಬೇಕಾಗಿದೆ. ಯಾರಿಗೂ ಕೂಡ ದುಃಖವನ್ನು ಕೊಡಬಾರ್ದು, ಸುಪುತ್ರರಾಗಿ ಇರಬೇಕು. ನಮ್ಮ ದೃಷ್ಟಿಯನ್ನು ಬಹಳ ಚೆನ್ನಾಗಿಟ್ಕೊಳ್ಬೇಕಾಗಿದೆ. ಕಣ್ಣುಗಳು ಎಂದಿಗೂ ಕೂಡ ಮೋಸ ಮಾಡಬಾರ್ದು, ಇದನ್ನು ಜೋಪಾನವಾಗಿ ನೋಡ್ಕೊಳ್ಬೇಕಾಗಿದೆ. ನಡವಳಿಕೆ ಬಹಳ ಚೆನ್ನಾಗಿರಬೇಕಾಗಿದೆ. ಕಾಮ ಕ್ರೋಧಕ್ಕೆ ವಶರಾಗಿ ಯಾವುದೇ ಪಾಪಕರ್ಮವನ್ನು ಮಾಡಬಾರ್ದು. ವರದಾನ,
बीती को चिंतन में ना लाकर ಫುಲ್ ಸ್ಟಾಪ್ लगाने वाले ತೀವ್ರ ಪುರುಷಾರ್ಥಿ ಭವ. ಯಾವುದೆಲ್ಲ ಕಳೆದೋಗಿದೆಯೋ ಅದರ ಚಿಂತನೆಯನ್ನ ಮಾಡ್ದಿರ ಪೂರ್ಣ ವಿರಾಮವನ್ನು ಹಾಕುವಂಥವ್ರೇನೆ ತೀವ್ರ ಪುರುಷಾರ್ಥಿಗಳು. ಯಾವುದು ಕಳೆದೋಗಿದೆಯೋ ಅದರ ಚಿಂತನೆಯನ್ನು ಮಾಡ್ದಿರ ಪೂರ್ಣ ವಿರಾಮವನ್ನು ಹಾಕುವಂಥವ್ರೇನೆ ತೀವ್ರ ಪುರುಷಾರ್ಥಿಗಳು. ಅಭಿ ತಕ್ ಜೋ ಕುಚ್ ಹುವಾ ಉಸೆ ಫುಲ್ ಸ್ಟಾಪ್ ಲಗಾವೋ. ಇಲ್ಲಿಯವರೆಗೂ ಯಾವುದೆಲ್ಲ ನಡೆದೋಗಿದೆ ಅದಕ್ಕೆ ಪೂರ್ಣ ವಿರಾಮವನ್ನು ಇಡಿ. बीती को चिंतन में ना लाना यही ತೀವ್ರ ಪುರುಷಾರ್ಥಿ ಹೇ. ಯಾವುದು ಕಳೆದೋಗಿದೆಯೋ ಅದನ್ನು ಮತ್ತೆ ಚಿಂತನೆ ಮಾಡ್ದಿರ ಇರೋದೇನೆ ತೀವ್ರ ಪುರುಷಾರ್ಥ. यदि कोई बीती को चिंतन करता है तो समय शक्ति संकल्प सब ವೇಸ್ಟ್ हो जाता. ಒಂದು ವೇಳೆ ಯಾವುದು ಕಳೆದೋಗಿದೆಯೋ ಅದರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೇ ಆದರೆ ಸಮಯ ಶಕ್ತಿ ಸಂಕಲ್ಪ ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ. अभी वेस्ट करने का समय नहीं है क्योंकि संगम युग की 2 घड़ी अर्थात 2 सेकंड भी वेस्ट किया तो अनेक वर्ष वेस्ट कर दिए. इसलिए समय के महत्व को जान अभी बीती को फुल स्टॉप लगावो. ಈಗೇನಾದರೂ ವ್ಯರ್ಥವಾಗಿ ಕಳೆದಿದ್ದೇ ಆದರೆ ಯಾಕೆ ಅಂತಂದರೆ ಸಂಗಮ ಯುಗದ 2 ಕ್ಷಣಗಳು ಅಂತಂದರೆ ಅನೇಕ ವರ್ಷಗಳ ಸಮಾನ. ಅದಕ್ಕಾಗಿ ಈ ಸಮಯದ ಮಹತ್ವಿಕೆಯನ್ನು ತಿಳ್ಕೊಂಡು ಯಾವುದು ಕಳೆದೋಗಿದೆಯೋ ಅದಕ್ಕೆ ಪೂರ್ಣ ವಿರಾಮವನ್ನು ಹಾಕಿ. ಫುಲ್ ಸ್ಟಾಪ್ ಲಗಾನ ಅರ್ಥಾತ್ ಸರ್ವ ಖಜಾನೋಸೆ ಫುಲ್ ಬನನ. ಪೂರ್ಣ ವಿರಾಮವನ್ನು ಹಾಕೋದು ಅಂತಂದ್ರೆ ಅರ್ಥ ಸರ್ವ ಖಜಾನೆಗಳಿಂದ ತುಂಬಿರುವಂಥದ್ದು. ಇಲ್ಲಿಯವರೆಗೂ ಯಾವುದೆಲ್ಲ ಆಗೋಗಿದೆ ಅದಕ್ಕೆ ಪೂರ್ಣ ವಿರಾಮವನ್ನು ಹಾಕಿ. ಯಾವುದು ಕಳೆದೋಗಿದೆ ಅದರ ಬಗ್ಗೆ ಚಿಂತನೆಯನ್ನು ಮಾಡಬಾರ್ದು. ಪೂರ್ಣ ವಿರಾಮವನ್ನು ಹಾಕೋದೇನಿದೆ ಇದಕ್ಕೇನೆ ತೀವ್ರ ಪುರುಷಾರ್ಥ ಅಂತ ಹೇಳಲಾಗುತ್ತೆ. ಒಂದು ವೇಳೆ ಕಳೆದೋಗಿರುವಂತಹ ವಿಚಾರಗಳ ಬಗ್ಗೆ ಚಿಂತನೆ ಮಾಡಿದ್ದೇ ಆದರೆ ಸಮಯ ಶಕ್ತಿ ಸಂಕಲ್ಪ ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ. ಈಗ ಈ ವ್ಯರ್ಥವಾಗಿ ಸಮಯ ಕಳೆಯೋದೇನಿದೆ ಈ ಸಂಗಮ ಯುಗದ 2 ಕ್ಷಣಗಳು ಏನಾದರೂ ವ್ಯರ್ಥವಾಗಿ ಕಳೆದಿದ್ದೇ ಆದರೆ ಆ 2 ಕ್ಷಣಗಳು ಏನಿದೆ ಅನೇಕ ವರ್ಷಗಳ ಸಮಯ ಆಗಿದೆ. ಅದಕ್ಕಾಗಿ ಸಮಯದ ಮಹತ್ವಿಕೆಯನ್ನು ತಿಳ್ಕೊಂಡು ಯಾವುದೆಲ್ಲ ಕಳೆದೋಗಿದೆ ಅದಕ್ಕೆ ಪೂರ್ಣ ವಿರಾಮವನ್ನು ಹಾಕಿ. ಪೂರ್ಣ ವಿರಾಮವನ್ನು ಹಾಕೋದು ಅಂತಂದ್ರೆ ಅರ್ಥ ಸರ್ವ ಖಜಾನೆಗಳಿಂದ ಸಂಪನ್ನರಾಗುವಂಥದ್ದು. ಸ್ಲೋಗನ್ जब हर संकल्प श्रेष्ठ होगा तब स्वयं का और विश्व का कल्याण होगा. ಯಾವಾಗ ಪ್ರತಿಯೊಂದು ಸಂಕಲ್ಪವೂ ಕೂಡ ಶ್ರೇಷ್ಠವಾಗುತ್ತೆ ಆಗ ಸ್ವಯಂನ ಹಾಗೂ ವಿಶ್ವದ ಕಲ್ಯಾಣ ಅನ್ನೋದು ಆಗುತ್ತೆ. ಯಾವಾಗ ಪ್ರತಿಯೊಂದು ಸಂಕಲ್ಪವೂ ಕೂಡ ಶ್ರೇಷ್ಠವಾಗುತ್ತೆ ಆಗ ಸ್ವಯಂನ ಹಾಗೂ ವಿಶ್ವದ ಕಲ್ಯಾಣ ಅನ್ನೋದು ಆಗುತ್ತೆ. ಅಚ್ಚಾ ಓಂ ಶಾಂತಿ.